धन्य धन्य धन धन्य प्यारे, क्या कहूँ महिमा शब्द की। ಇದು ಪರಂ ಸಂತ ಸದ್ಗುರು ರಾಧಾ ಸ್ವಾಮಿಗಳ ವಾಕ್ಯ ಇದ್ದು. ಧನ್ಯ ಧನ್ಯ ಅಂದರೆ ಏನು ಅಂದರೆ ಪರಮಾತ್ಮನಿಗೆ ಬೇಕಾದವರಿಗೆ ಧನ್ಯರು ಧನ್ಯರು ಅಂತಾರೆ. ಪರಮಾತ್ಮ ಯಾರು ನನ್ನವನು ಇವನು ಅಂತಾನೋ ಅವನು ಧನ್ಯ. ಕಾಲಪುರುಷನು ಯಾರು ನನ್ನವನು ಇವನು ಅಂತಾರೋ ಅವನು ನಿರ್ಭಾಗ್ಯ. ಮನಸ್ಸಿಗೆ ಮೆಚ್ಚಿಸಿ ನಡೆದವನು ನಿರ್ಭಾಗ್ಯನಾಗ್ತಾನೆ, ಸದ್ಗುರಿಗೆ ಮೆಚ್ಚಿಸಿ ನಡೆದವನು ಭಾಗ್ಯವಂತನಾಗ್ತಾನೆ. ಸದ್ಗುರು ಯಾರು ಅಂದರೆ ನಮ್ಮ ಅಂತರದಲ್ಲಿರ್ತಕ್ಕಂಥ ಶಬ್ದವೇ ಸದ್ಗುರು. ನಿರ್ಗುಣ ರೂಪದಲ್ಲಿರ್ತಕ್ಕಂಥ ಶಬ್ದರೂಪಿ ಗುರು ಸಗುಣ ರೂಪದಲ್ಲಿ ಬಂದು ಜೀವಿಗಳನ್ನು ಉದ್ಧಾರ ಮಾಡ್ತಾನೆ. ಅದಕ್ಕಾಗಿ ಏನಂತಾರೆ ರಾಧಾಸ್ವಾಮಿಗಳು, ಯಾರಿಗೆ ಶಬ್ದದ ಭೇದವನ್ನು ತಿಳಿಸಿ ಅಂತರಂಗದಲ್ಲಿ ಕಾಲನ ಗತಿಯಿಂದ ತಪ್ಪಿಸ್ತಾರೋ ಅವರೇ ನಿಜವಾದ ಗುರುಗಳು. ಶಬ್ದದ ಮಾರ್ಗವನ್ನು ಬೋಧಿಸಿ ನಮಗೆ ಸಹಕಾರ ಕೊಡ್ತಕ್ಕಂಥವರೇ ನಿಜವಾದ ಗುರು. ಅಂತಹ ಗುರುವಿನ ಚಿತ್ತವನ್ನು ಪ್ರಸನ್ನದಲ್ಲಿ ತಂದು ತಾನು ಅವರಿಗೆ ಬೇಕಾದವನು ಆಗ್ತಾನೆ ಅಂದರೆ ಅವನೇ ಭಾಗ್ಯಶಾಲಿ. जो परिचय है शब्द से, सो जाने महिमा शब्द की. ಯಾರಿಗೆ ಶಬ್ದದ ಭೇದ ರಹಸ್ಯ ಗೊತ್ತೋ ಅಂಥವನಿಂದ ನಮಗೆ ಆ ನಿಜ ಸಾರ ಶಬ್ದದ ಸ್ನೇಹ ಉಂಟಾಗ್ತದೆ. ನಮ್ಮ ಅಂತರದಲ್ಲಿ ಅನೇಕ ವಿಧವಾದಂತಹ ಶಬ್ದಗಳುಂಟು. ಧ್ಯಾನ ಅಭ್ಯಾಸದಲ್ಲಿ ನಾವು ನಿರತರಾದಾಗ ನಮ್ಮ ಅಂತರದಲ್ಲಿ ಅನೇಕ ವಿಧವಾದಂತಹ ಶಬ್ದಗಳು ಪ್ರಕಟವಾಗ್ತದೆ. ಅದನ್ನು ದಶವಿಧ ನಾದಗಳು ಅಂತ ಕರೀತಾರೆ. ನೇತ್ರದ ಕೆಳಭಾಗದಲ್ಲೂ ಅನೇಕ ವಿಧವಾದಂತಹ ಶಬ್ದಗಳಿವೆ. ನೇತ್ರದಿಂದ ಮೇಲೆ ಭಾಗಕ್ಕೂ ಅನೇಕ ವಿಧವಾದಂತಹ ಶಬ್ದಗಳಿವೆ. ಇವುಗಳ ಭೇದವನ್ನು ತಿಳಿದಿರಬೇಕು. ನೇತ್ರದ ಕೆಳಭಾಗದ ಶಬ್ದಗಳನ್ನು ನಾವು ಎಲ್ಲಿವರೆಗೂ ಕೇಳ್ತೇವೋ ಅಲ್ಲಿವರೆಗೆ ನಮಗೆ ಕಾಲಪುರುಷನಿಂದ ಬಿಡುಗಡೆ ಆಗುವುದಿಲ್ಲ. ಅಂದರೆ ಜನ್ಮ ಮರಣ ತಪ್ಪುವುದಿಲ್ಲ, ದುಃಖ ಕ್ಲೇಶಾದಿಗಳು ದೂರ ಆಗುವುದಿಲ್ಲ. ನೇತ್ರದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಆ ಶಬ್ದ ನಮಗೆ ಪ್ರಕಟವಾದಾಗ ಮಾತ್ರ ನಾವು ಜೀವನ್ಮುಕ್ತರಾಗಲಿಕ್ಕೆ ಸಾಧ್ಯ. ಇದರ ರಹಸ್ಯವನ್ನು ಯಾರು ತಿಳಿದಿದ್ದಾರೋ ಅವರ ಕಡೆಯಲ್ಲಿ ನೀನು ಹೋಗಿ ಅವರಲ್ಲಿ ಶರಣಾಗಿ ಆ ಭೇದವನ್ನು ತಿಳಿ, ಆ ಶಬ್ದದ ರಹಸ್ಯವನ್ನು ತಿಳಿದು ಉದ್ಧಾರವಾಗ. चिन चिन रक्षा हो रही, क्या उपमा कहूँ मैं शब्द की. ಆ ನಿಜ ಸಾರ ಶಬ್ದ ಸದ್ಗುರುವಿನ ಕೃಪೆಯಿಂದ ನಮ್ಮ ಅಂತರದಲ್ಲಿ ಪ್ರಕಟ ಆಗ್ತದೆ. ಕೃಪಾ ಇರಲಾರದೆ ಶಬ್ದ ಪ್ರಕಟವಾಗುವುದಿಲ್ಲ. ಕೃಪೆ ಇರಲಾರದೆ ನಮ್ಮ ಅಂತರದಲ್ಲಿ ಪ್ರಕಾಶ ಆಗುವುದಿಲ್ಲ. ಸದ್ಗುರುವಿನ ಕೃಪೆಯನ್ನು ನಾವು ಪ್ರಾಪ್ತ ಮಾಡಬೇಕು. ಅವನ ಕೃಪಾ ಆಗಬೇಕಂದ್ರೆ ಅವನ ಆಜ್ಞಾನುಸಾರ ನಡೆಯಬೇಕು. ಅಂದರೆ ಅಲ್ಲಿ ತಾನು ಇರಬಾರದು. ತನು ಮನ ಧನ ಸದ್ಗುರುವಿಗೆ ಸಮರ್ಪಣೆ ಮಾಡಿದ್ದೀನಿ ಅಂದರೆ ಅಲ್ಲಿ ನೀನು ಇಲ್ಲ. ಅಲ್ಲಿ ಇದ್ದದ್ದು ಕೇವಲ ಒಂದು ಗುರುಶಕ್ತಿಯೇ. ಇದಕ್ಕೇನಂತಾರೆ, ನಾನು ಸಮರ್ಪಣೆ ಮಾಡಿದ್ದೀನಿ ಅನ್ನೋ ಅರ್ಥ. ಸದ್ಗುರುವಿನ ಆಜ್ಞಾನುಸಾರವಾಗಿ ಶರೀರ ಸೇವದಲ್ಲಿರಬೇಕು. ಸದ್ಗುರುವಿನ ಆಜ್ಞಾನುಸಾರ
ನಮ್ಮ ಚಿತ್ತ ಅದರಂತೆ ನಡೆಯಬೇಕು. ಸದ್ಗುರುವಿನ ಆಜ್ಞಾನುಸಾರ ನಮ್ಮ ವ್ಯವಹಾರಗಳಿರಬೇಕು. ಆದಾಗ ನೀನು ಸಮರ್ಪಣೆ ಆಗುತ್ತೀ. ಸದ್ಗುರುವಿಗೆ ನೀನು ಸಂಪೂರ್ಣವಾಗಿ ಸಮರ್ಪಣೆ ಆಗುತ್ತಿ. ನಿನ್ನ ಅಂತರದಲ್ಲಿ ಕೇವಲ ಒಂದು ಸದ್ಗುರುವಿನ ಶಕ್ತಿಯೇ ಕೆಲಸ ಮಾಡ್ತದೆ. ಅದಕ್ಕೆ ಬಿಟ್ಕೊಟ್ಟು ಬಿಡಬೇಕು ಕಂಪ್ಲೀಟಾಗಿ. ನಾನು ಇಲ್ಲ, ಈ ಶರೀರ ಅನ್ನೋ ಮನೆ ನಿನ್ನದು, ನೀನು ಇದರಲ್ಲಿ ವಾಸವಾಗು, ನೀನು ಹೇಗೆ ನಡೆದರೆ ಹಾಗೆ ಇದು, ನನ್ನದೇನೂ ಇಲ್ಲ ಇದರಲ್ಲಿ ಅನ್ನುವಂತಹ ನಿರಹಂಕಾರ ದೃಷ್ಟಿಯಿಂದ, ನಿಸ್ವಾರ್ಥ ದೃಷ್ಟಿಯಿಂದ ನಡೆಯಬೇಕು. ಇದೇ ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ಅರ್ಜುನನಿಗೆ ಬೋಧಿಸಿದ್ದು. ಗೀತೆಯ 18 ಅಧ್ಯಾಯಗಳನ್ನು ಓದುವ ಕೆಲಸ ಇಲ್ಲ, ಅದು ಸುಮ್ಮನೆ ಹೊತ್ತು ಕಳೆಯಲಿಕ್ಕಾಗ್ತದೆ. ಹಾಗೆ ಹೊತ್ತು ಕಳೆದು ಗೀತೆಯನ್ನು ಓದುವುದರಿಂದ ಲಾಭವಾಗುವುದಿಲ್ಲ, ಅದರ ಸಾರ ತಗೋಬೇಕು. ಆಯುರ್ವೇದದಲ್ಲಿ ಗುಲಾಬಿಯ ಕ್ಷಾರ ಅಂಥೇಳಿ ಒಂದು ಔಷಧಿ ಸಿಗ್ತದೆ. ಗುಲಾಬಿ ಹೂವಿನಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಸತ್ವ, ಗುಲಾಬಿ ಹೂವನ್ನು ಆರಿಸಿ ಶುದ್ಧ ಮಾಡಿ ಅದನ್ನು ಕುದಿಸ್ತಾರೆ ನೀರಿನಲ್ಲಿ. ಹಾಗೆ ಕುದ್ದು 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 ಏನಾಗ್ತದೆ ಅಂದರೆ ಆ ಗುಲಾಬಿ ಒಳಗಿರ್ತಕ್ಕಂಥ ಸಾರ ಒಂದು ಉಪ್ಪಿನ ಮಾದರಿ ತೇಲ್ತದೆ. ಆ ಕೈನಲ್ಲಿ ಒಂದು ಉಪ್ಪಿನ ಮಾದರಿ ನಿಲ್ತದೆ. ಅದನ್ನು ತೆಗೆದುಕೊಂಡಾಗ ಯಾವುದೇ ಒಂದು ವಸ್ತುವಿನಲ್ಲಿ ಅದನ್ನು ಮಿಶ್ರ ಮಾಡಿದರೆ ಗುಲಾಬಿಯ ವಾಸನೆಯೂ ಇರ್ತದೆ ಮತ್ತು ಅದರಲ್ಲಿ ಇರ್ತಕ್ಕಂತಹ ಒಂದು ಸತ್ವ ನಮ್ಮ ಶರೀರದಲ್ಲಿ ಪ್ರವೇಶಿತಾಗಿ ರಕ್ತವೃದ್ಧಿ ಮಾಡಿ ಕ್ಷಯರೋಗವನ್ನು ದೂರ ಮಾಡ್ತದೆ. ಹಾಗೆಯೇ ಸದ್ಗುರು ನಮ್ಮ ಅಂತರದಲ್ಲಿ ಜಾಗೃತ ಮಾಡಿರ್ತಕ್ಕಂಥ ನಾಮದ ಶಕ್ತಿ ಏನದು, ಆ ಶಬ್ದ ಶಕ್ತಿ ಏನದು, ಅದರ ಸಾರವನ್ನು ತಕ್ಕೋಬೇಕು. ಕಮಲದ ಹೂವಿನಲ್ಲಿರ್ತಕ್ಕಂಥ ಮಧುರಸವನ್ನು ಪಾನ ಮಾಡುವ ದುಂಬಿ, ಜೇನು ಹುಳ ಆ ಮಧುರಸವನ್ನು ಪಾನ ಮಾಡ್ತಾ 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 ಮಸ್ತಾಗಿ ತನ್ನ ಶರೀರವನ್ನೇ ಮರೆತು ಬಿಡ್ತದೆ. ಸಾಯಂಕಾಲ ಆಗ್ತಿರ್ಲಿಕ್ಕಾಗಿಯೇ ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿರ್ಲಿಕ್ಕಾಗಿಯೇ ಆ ಕಮಲದ ಪುಷ್ಪ ಕೂಡ ಅರಳಿದಂಥ ಕಮಲ ಪುಷ್ಪ ತಿರ್ಗ ಹೀಗೆ ಎಲ್ಲ ಮುದುರ್ಕೊಂಡು ಬಿಡ್ತದೆ. ಅದು ಮುದುರ್ಕೊಂಡು ಬಿಟ್ಟರೆ ಅದರೊಳಗೆ ಸಿಕ್ಕಿ ಹೋದಂಥ ಆ ಜೇನು ಹುಳ ಸತ್ತು ಹೋಗ್ತದೆ. ಸಾಯೋದಕ್ಕೆ ತಯಾರೇ ಆಗಲಿ ಅದು ಅದರಿಂದ ಹೊರಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗೆಯೇ ಸದ್ಗುರುವಿನ ಆಜ್ಞಾ ಅನ್ನತಕ್ಕಂಥದ್ದನ್ನು ಪರಿಪಾಲನೆ ಮಾಡತಕ್ಕಂತಹ ಶಿಷ್ಯರು ಹೇಗಿರ್ತಾರೆ, ಅದಕ್ಕಂದ್ರೆ ತನ್ನ ಪ್ರಾಣ ಹೋಗುವುದು ಯಾಕೆ, ತನ್ನ ಗುರುವಿಂದ ನಿಲ್ಲಬೇಕು. ತಾನು ಹೋದ್ರೆ ಚಿಂತೆ ಇಲ್ಲ, ತನ್ನ ಗುರುವಿಂದ ಏನಿದೆ ಗುರುತು ಅದು ನಿಲ್ಲಬೇಕು. ಇದಕ್ಕೇನಂತಾರೆ ಸಮರ್ಪಣ. ನಾನು ಉಳಿಬೇಕು, ಗುರು ಇರಬೇಕಂದ್ರೆ ಅಲ್ಲಿ ಎರಡಾಗುವುದಿಲ್ಲ, ಅಲ್ಲಿ ಒಂದಿರಬೇಕಿದ್ದರೆ ನೀನಿರು, ಹೃದಯ ಹೋದರೆ ನಿನ್ನ ಹೃದಯದಲ್ಲಿ ಗುರು ಇರಬೇಕು. ಹೀಗೆ ಆಗಬೇಕಂದ್ರೆ ಅವನ ಆಜ್ಞೆಯನ್ನು ಆಜ್ಞಿಸಿ ರಾತ್ರಿಯೇನು ಹಗಲೇನು ಸದಾ ಸರ್ವವೇಳೆಯೂ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುತ್ತಿರಬೇಕು. ಅನೇಕೋ ಜನ್ಮಗಳು ಮನಸ್ಸು ಹೇಳಿದಂತೆ ನಾವು ನಡೀತಾ ಇದ್ದೇವೆ. ಮೃತ್ಯುವಿನ ಸಮಯದಲ್ಲಿಯೂ ಸಹ ನಾವು ಮನಸ್ಸಿನ ಆಜ್ಞೆಯನ್ನೇ ಪರಿಪಾಲನೆ ಮಾಡ್ತಾ ಇದ್ದೇವೆ. ಎಷ್ಟೋ ಆ ಮನಸ್ಸಿನಿಂದ ನಮಗೆ ಶ್ರಮ, ಕಷ್ಟ, ಕ್ಲೇಶ, ದುಃಖಗಳು ಬರ್ತಿದ್ದರೂ ಸಹನೆ ಮಾಡಿ ಆ ಮನಸ್ಸಿನ ಆಜ್ಞೆಯಂತೆ ನಡೀತಾ ಇದ್ದೇವೆ. ನಮಗೇನಾದರೂ ಸಿಕ್ಕಿದೆಯಂದರೆ ಇಲ್ಲ, ಶಾಂತಿ ಸಂತೋಷ ಸಿಕ್ಕಿದೆಯಂದರೆ ಇಲ್ಲ. ಸದ್ಗುರುವಿನ ಆಜ್ಞೆಯಲ್ಲಿ ನಮಗೆ ಶಾಂತಿ ಸಂತೋಷ ದೊರೆಯುತ್ತದೆ. ಅದರಂತೆ ಇರ್ರಿ ಅಂದರೆ ಇರಲಿಕ್ಕಾಗೋದಿಲ್ಲ.
ಅಂದರೆ ನಾವು ಗುರು ಮಕ್ಕಳಾಗ್ತೀವಿ ಅಂದರೆ ಹೇಗಾಗ್ತೀವಿ, ನಾವು ಭಾಗ್ಯಶಾಲಿಗಳಾಗಬೇಕಂದ್ರೆ ಹೇಗಾಗ್ತೀವಿ? ಗುರುವಾಗುವುದು ಸುಲಭ, ಶಿಷ್ಯನಾಗೋದೇ ಕಷ್ಟ. ಅದಕ್ಕೆ छिन छिन रक्षा हो रही, क्या उपमा कहूँ मैं शब्द की. ಆ ಶಬ್ದದಿಂದ, ಆ ಶಬ್ದ ಸ್ವರೂಪಿ ಸದ್ಗುರುವಿನಿಂದ ನಮಗೆ ಕ್ಷಣ ಕ್ಷಣವೂ ರಕ್ಷಣೆ ಸಿಗ್ತಾ ಇದೆ. ಇದೊಂದು ಬಹಳ ರಹಸ್ಯವಾದ ಮಾತು. ನಾವಿರ್ತಕ್ಕಂಥ ಈ ಪ್ರಪಂಚ ಕ್ಷಣ ಕ್ಷಣವೂ ಮೃತ್ಯುವಿನ ಹತ್ತಿರಕ್ಕೆ ಕರೆದು ಹೋಗ್ತಿರ್ತಕ್ಕಂಥ ಪ್ರಪಂಚ. ಪ್ರತಿ ಕ್ಷಣವೂ ನಮ್ಮ ತಲೆಯ ಮೇಲೆ ಮೃತ್ಯುವು ಹಾರಾಡ್ತಾ ಇದೆ. ಯಾವ ವೇಳೆಗೆ ಅದು ಬಡ್ದು ಬಿಡ್ತದೋ ಗೊತ್ತಾಗೋದಿಲ್ಲ. ನೀವು ನೋಡಿರಬಹುದು, ಈ ಕೋಳಿಗಳು ಮರಿಗಳನ್ನ ಮಾಡಿರುತ್ತೆ. ಆ ಮರಿಗಳನ್ನೆಲ್ಲ ಹಿಂದೆ ಹಾಕ್ಕೊಂಡು ಮೇಯ್ತಾ ಇರ್ತದೆ ಕಾಳು ಕಡ್ಡಿ. ಎಲ್ಲೋ ಇರ್ತದೆ ಹದ್ದು, ಬಂದಿದ್ದೆ ಹೊಡ್ಕೊಂಡು ಹೋಗಿಬಿಡ್ತದೆ. ನೋಡಿ, ನೀವು ಪಟ್ಟಣವಾಸದಲ್ಲಿರೋ ನಿಮ್ಗೇನು ಗೊತ್ತಾಗ್ತದೆ? ಕೋಳಿಗೆ ಎಷ್ಟು ಕಾಲ? ಒಂದೇ ಕಾಲ. ಒಂದೇ ಕಾಲ. ಯಾರು ನಂಬುತ್ತಾರ ಮಾತು? ಎన్ని ಕಾಳು ತಾತ ನಾವು ತಿರುಮು ತಿಂಟಾ ಇದ್ದದ ಕೋಳಿಗೆ ಎన్ని ಕಾಳು? ಓಯ್, ಒಬ್ಬ ಗುರುವಿನಲ್ಲಿ ಒಬ್ಬ ಶಿಷ್ಯ ಇದ್ದ. ಇಂಥವನು. ಆ ಗುರು ತುರುಕುರನು, ಶಿಷ್ಯನು ತುರುಕುರನು. ಗುರು ಒಂದು ದಿವಸ ಏನಂತಾನೆ, ಕೋಳಿ ಪಲಾವ್ ತಿನ್ನಬೇಕು, ಮಾಡಲೇ ಕೋಳಿ ಪಲಾವ್ ಅಂದ ಶಿಷ್ಯ. ಅದಕ್ಕೇನು ಸ್ವಾಮಿ ಮಾಡ್ತೀನಿ ಇಂದ. ಕೋಳಿ ಪಲಾವ್ ಮಾಡಿದ, ಒಳ್ಳೆ ವಾಸನೆ, ಗಮ್ಮಂತ ವಾಸನೆ ಬರಲಿಕ್ಕೆ ಶುರುವಾಯಿತು. ಈ ಮನಸ್ಸೇನಂತದೆ, ಎಷ್ಟು ರುಚಿಯಾಗಿರೋ ಪದಾರ್ಥ ಮಾಡಿದ್ದಿ, ಇದರೊಳಗೆ ಒಂದು ಸ್ವಲ್ಪ ತಿಂದು ನೋಡಲೆ ಅಂತ. ಇವನೇನು ಮಾಡ್ದ, ಒಂದು ಕಾಲು ಕಿತ್ಕೊಂಡ, ತಿಂದುಬಿಟ್ಟ. ಇನ್ನೊಂದು ಕಾಲು ಉಳಿದದು. ಅದನ್ನು ಪ್ಲೇಟ್ನಲ್ಲಿ ಇಟ್ಕೊಂಡು ಹೋಗಿ ಗುರು ಕೊಟ್ಟು, ಅವನು ಗುರು ಹೀಗೆ ತಿರುಗಿ ನೋಡ್ತಾನೆ, ಇನ್ನೊಂದು ಕಾಲಿಲ್ಲ. ಏನಲ್ಲ, ಏನಾಯ್ತು ಕಾಲು? ಇನ್ನೊಂದು ಕಾಲು ಏನಾಯ್ತು? ಏನು ಕಾಲು ಸ್ವಾಮಿ? ಕೋಳಿ ಎರಡಲ್ವೇನೋ ಕಾಲಿರೋದು. ಏನು ಇವನು ಗುರು? ಏನಲ್ಲೇ, ಏನಾರು ಬಾಟ್ಲಿ ಬಾಯ್ ಕಂಪ್ನಿಗೆ ಹೋಗಿದ್ದೇನು ನೀನು? ಕೋಳಿಗೆ ಒಂದೇ ಕಾಲು ಸ್ವಾಮಿ ಇರೋದು ಒಂದಾಯ್ತು ಶಿಷ್ಯ. ಅವನು ತಲೆ ಕೆಳಗಾದ ಗುರು. ಅಲ್ಲ, ದಿನ ತಿಂದು ಅವನಿಗೆ ಎರಡು ಕಾಲು ಇರೋದು ಗೊತ್ತಿದ್ದೇನೆ. ಏನು ಹೀಗೆ ಹೇಳ್ತಾ ಇದ್ದ? ನಿಜವಾಗಿಯೂ ಒಂದೇ ಕಾಲು ಸ್ವಾಮಿ. ತೋರಿಸ್ತೀಯ ನನಗೆ? ಓ, ತೋರಿಸ್ತೀನಿ. ಎಷ್ಟು ಇವಾಗ ಗಂಟೆ? ಕರೆಕ್ಟ್ 12 ಗಂಟೆಗೆ ಕೋಳಿ ನೋಡ್ರಿ, ಮಧ್ಯಾಹ್ನ 12 ಗಂಟೆಗೆ. ಅದು ಒಂದು ಕಾಲು ಹೀಗೆ ಮಡಿಸ್ಕೊಂಡು ಒಳಗೆ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ತಾ ನಿಂತಿರುತ್ತೆ. ಇವನು ಗುರು ಏನು ಮಾಡ್ದ, ತೋರಿಸು ಅಂದರೆ, ನೋಡಲ್ಲಿ ನೋಡ್ರಿ ಸ್ವಾಮಿ, ಕೋಳಿ ಕೂತಿದೆಯಲ್ಲ ಅಲ್ಲಿ, ಅದಕ್ಕೆ ಎಷ್ಟು ಕಾಲಿದೆ ಇವಾಗ? ಇವನು ಹುಡುಗಾಡ್ತಾನೆ. ಗುರು ಒಂದೇ ಕಾಲು ಕಾಣಿಸ್ತದೆ, ಇನ್ನೊಂದು ಕಾಲು ಕಾಣಿಸ್ತದೆ. ಅದಕ್ಕೆ ಒಳಗಡೆ ಮಡಿಸ್ಕೊಂಡ್ಬಿಟ್ಟಿದೆ ಕಾಲು. ಒಂದು ಕಾಲು ಮಡಿಸ್ಕೊಂಡು ಒಂದು ಕಾಲಲ್ಲಿ ನಿಂತು ನಿದ್ರೆ ಮಾಡೋದು ಕೋಳಿ ಸ್ವಭಾವ. ನೋಡಿ ಸ್ವಾಮಿ, ಅದಕ್ಕಿರೋದು ಒಂದೇ ಕಾಲು ಅಂತ. ಇನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾನೆ ಒಂದೇ ಕಾಲು. ಅವಾಗ ಗುರು ಏನು ಮಾಡಿದೆ, ಇವನು ನನಗಿನ್ನ ದೊಡ್ಡ ಗುರುವಲ್ಲೇ ಇವನು ಅಂತ ಬಿಟ್ಬಿಟ್ಟು. ಹಾಗೆ
ಈ ಶಬ್ದದಿಂದ ಸಂರಕ್ಷಣೆ ಆಗ್ತಾ ಇದೆಯಲ್ಲ, ಕಾಲ ಕಾಲಕ್ಕೆ ಕ್ಷಣ ಕ್ಷಣಕ್ಕೆ ಅಪಾಯದಿಂದ ಕೂಡಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇದು. ಇಲ್ಲಿ ಸಂರಕ್ಷಣೆಯೇ ಇಲ್ಲ. ಯಾವ ವೇಳೆಗೆ ಏನಾಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ನೀನು ಇನ್ನೂ ಜೀವಂತ ಇದ್ದಿ, ಯಾವ ರೀತಿ ಇದ್ದೀಯ, ಯಾವ ರೀತಿ ಇದ್ದಿ, ಹೇಗಿದ್ದಿ, ಯಾವುದು ನಿನಗೆ ಸಂರಕ್ಷಣೆ ಕೊಡ್ತಾ ಇದೆ? ಕಸಾಪುರದ ಆಂಜನೇಯ, ಇನ್ನು ಇಲ್ಲಿರೋ ಆಂಜನೇಯ ಯಾರು? ತಿರುಪತಿ ವೆಂಕಟಪ್ಪನ? ಅಲ್ಲ. ಮತ್ತೆ ಯಾರು ಅಂದರೆ ನಮ್ಮ ಅಂತರದಲ್ಲಿ ಇರತಕ್ಕಂತಹ ಅಕ್ಷರಾತೀತವಾದಂತಹ ಓಂಕಾರದ ಧ್ವನಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಿನಗೆ ಸಂರಕ್ಷಣೆ. ಆ ಧ್ವನಿ ನಿಂತೋಗಿದೆ ಅಂದರೆ ಹೋಗ್ಬಿಡ್ತೀಯ. ಇನ್ಯಾವ ಶಕ್ತಿಯೂ ಇಲ್ಲಿ ಸಂರಕ್ಷಣೆ ಮಾಡಲಿಕ್ಕೆ ಇಲ್ಲ. ಇವೆಲ್ಲ ನಾವು ಕಲ್ಪನೆಯಿಂದ ಮಾಡಿಕೊಂಡಿರ್ತಕ್ಕಂತಹ ದೇವರು ಇವು ಇಲ್ಲೇ ನಿಂತು ಹೋಗ್ತವೆ. ನಿನ್ನ ಹಿಂದೆ ಯಾವುದೂ ಬರುವುದಿಲ್ಲ. ನಿನ್ನ ಸಂರಕ್ಷಣೆ ಮಾಡಲಿಕ್ಕೆ ಇವುಗಳಿಗೆ ಶಕ್ತಿ ಇಲ್ಲ. ಅವು ಜಡ. ನೀನು ಚೈತನ್ಯದಿಂದ ಕೂಡಿರ್ತಕ್ಕಂಥವು. ನಿನಗೆ ಆ ಮಹಾಚೈತನ್ಯದ ಸ್ನೇಹವಿತ್ತಂದರೆ ನಿನ್ನ ಭಾಗ್ಯವೇ ಭಾಗ್ಯ. ನೀನು ತಿಳಿದಿದ್ದೀಯೋ ತಿಳಿಯದೇ ಇದ್ದೀಯೋ ಇದರ ಕಡೆಗೆ ನೋಡ್ತಾ ಇಲ್ಲ. ಅದು ಆ ಭಗವತ್ ಶಕ್ತಿ ಎಲ್ಲರನ್ನೂ ಕಾಪಾಡ್ತಾ ಇದೆ. ನಮ್ಮ ಅಂತರದಲ್ಲಿ ಧ್ವನಿ ರೂಪವಾಗಿ ಕೂತು ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದೆ. ಆ ಧ್ವನಿಯನ್ನು ಕೇಳುವಂತಹ ಯುಕ್ತಿ ಯಾರೋ ಕೆಲವರು ಸಂತರಿಗೆ ಗೊತ್ತು. ಅವರು ಅದನ್ನು ತೋರಿಸ್ಕೊಡ್ತಾರೆ. ಅದನ್ನು ಅಭ್ಯಾಸ ಮಾಡಿ ತಿಳಿದವನಿಗೆ ಈ ಶಬ್ದದ ಮಹಿಮೆ ಗೊತ್ತಾಗ್ತು. ಶಬ್ದ ಅನ್ರಿ, ಪರಮಾತ್ಮ ಅನ್ರಿ, ಗುರು ಅನ್ರಿ, ನಾಮ ಅನ್ರಿ, ಎಲ್ಲ ಒಂದೇ. ಸರ್ವ ಮತ ಸಾರಗಳಲ್ಲೆಲ್ಲ ಸಾರವಾದಂಥ ವಸ್ತು ಯಾವುದಂದರೆ ಶಬ್ದ ಒಂದೇ. ಭಾಷೆ ಬೇರೆ ಇದೆಯಷ್ಟೇ. ಪ್ರತಿಯೊಂದು ಮತದಲ್ಲಿಯೂ ಈ ಶಬ್ದದ ಸಾಧನೆ ಉಂಟು. ಆ ಶಬ್ದದ ಗತಿಯನ್ನು ಹಿಡದೆ ನಾವು ಜಡ ಲೋಕಗಳನ್ನು ಬಿಟ್ಟು ಅಂಡ ಪಿಂಡ ಬ್ರಹ್ಮಾಂಡಗಳನ್ನು ದಾಟಿ ಸತ್ಯಲೋಕದ ಕಡೆಗೆ ಹೋಗ್ತೇವೆ. ಅದರ ಸಹಾಯತೆ ಇರಲಾರದೆ ಹೋದರೆ ಯಾರೂ ಅಲ್ಲಿಗೆ ಹೋಗಲಿಕ್ಕೆ ಬರುವುದಿಲ್ಲ. ಅಲ್ಲಿಯವನು ನೀನು, ಆ ಸತ್ಯಲೋಕದವನು ನೀನು. ಅಲ್ಲಿಗೆ ನೀನು ಹೋಗಬೇಕು. ಅಲ್ಲಿಗೆ ಮುಟ್ಟಿಸುವ ಶಕ್ತಿ ಯಾವುದಪ್ಪ ಅಂದರೆ ಶಬ್ದರೂಪಿ ಸದ್ಗುರುವೇ ಆಗಲಿ, ಇನ್ನೊಂದು ಅಲ್ಲ. ಭಗವದ್ಗೀತೆಯಲ್ಲಿ ಅರ್ಜುನನೂ ಈ ಪ್ರಶ್ನೆ ಮಾಡ್ತಾನೆ, ನೀನು ಯಾರು ಹಾಗಾದರೆ ಅಂತ ಕೃಷ್ಣನಿಗೆ ಕೇಳ್ತಾನೆ. ಅಲ್ಲಿವರೆಗೂ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿರ್ತಾನೆ. ಭಾವಗಳಲ್ಲ ಅವರು. ಕಾಂಟ್ರೋಲಿಗೆ ಗೊತ್ತು, ಮನಕೇನು ಗೊತ್ತು. ಯಾರು ಭಾವ? ಅಕ್ಕನ ಗಂಡ ಭಾವ. ಹಾಂ, ನಮ್ಮ ಕಡೆ ಕಾಂಪಿಟಿಗರು ಯಾರಪ್ಪ ಭಾವ ಅಂತಂದರೆ ಈ ಅಡಿಗಿನ ಬಿಡು ಪಾರ್ಕೋಯ್ ವಾಡು ಭಾವ, ವಾಡು ಭಾಗು ವೀಡು ಭಾಗು, ಅವನು ಭಾವ. ಅಪ್ಪ ಅಡಿಗಿನಾಡ ಪಾರ್ಕೋಯ್ ವಾಡೆ ಭಾವ. ಇಲ್ಲಿ ಕೃಷ್ಣನನ್ನು ಭಾವ ಅಂಥೇಳಿ ಭಾವಿಸಿಕೊಂಡು ಸದರವಾಗಿ ಇರ್ತಾನೆ. ಇವೆಲ್ಲವನ್ನು ಭಗವದ್ಗೀತೆಯ ವಿಚಾರವನ್ನು, ಭಗವದ್ಗೀತೆ ಅಂದರೆ ಅದು ಒಂದೇ ಮಾತೇ ಸಾಕು, ಎಲ್ಲ ಓದೋ ಕೆಲಸ ಇಲ್ಲ. ಭಗ ಅಂದರೆ ಗುಪ್ತವಾಗಿ ಇದ್ದದ್ದು, ಗೀತಾ ಅಂದರೆ ಉತ್ ಅಂದರೆ ಮೇಲೆ, ಗೀತಾ ಅಂದರೆ ಧ್ವನಿ. ಭಗವತ್ ಗೀತಾ, ಉತ್ ಅಂದರೆ ಮೇಲೆ,
ಎರಡೂ ನೇತ್ರದ ಮೇಲ್ಭಾಗದಲ್ಲಿ. ಇದು ಬಹಳ ಗುಪ್ತವಾದ ಜಾಗ. ಎಲ್ಲ ಜಾಗವನ್ನು ಪರಿಶೋಧನೆ ಮಾಡಿ ಇಂತಿಂತಾದು ಇದೆ ಅಂತೇಳಿ ಹೇಳಬಹುದು. ಇಲ್ಲಿ ಏನಿದೆ ಹೇಳಲಿಕ್ಕೆ ಬರುವುದಿಲ್ಲ, ಅಷ್ಟು ಗುಪ್ತವಾಗಿದೆ, ಅದು ರಹಸ್ಯವಾಗಿದೆ. ಆ ರಹಸ್ಯ ಸ್ಥಾನದಲ್ಲಿ ಆ ಭಗವತ್ ಶಕ್ತಿ ಇದೆ. ಅಲ್ಲಿ ಕೂತು ನಿನ್ನನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ? ಶಬ್ದರೂಪಿಯಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾನೆ, ಪ್ರಕಾಶರೂಪಿಯಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಅವನ ಆಜ್ಞೆ ಏನು ನಮಗೆ ಆಜ್ಞೆ ಮಾಡ್ತಾನೆ? ನನ್ನ ಮಾತು ನೀನು ಕೇಳು. ಭಗವದ್ಗೀತೆಯನ್ನು ಒಂದೊಂದು ಅಧ್ಯಾಯನ ಕೇಳ್ತಾ ಮುಗಿಸ್ತಾ ಕಡೆಯೊಳಗೆ ಏನು ವಾಕ್ಯ ಇದೆ ನೋಡಿ. ಭಗವದ್ ವಾಚ, ಭಗವಂತನ ವಾಣಿ. ಅಲ್ಲಿ ಕೃಷ್ಣನ ವಾಣಿ ಅಂತ ಇಲ್ಲ, ಅಲ್ಲಿ ಏನಿದೆ? ಭಗವಂತನ ವಾಣಿ. ಅದು ಏನು ಹೇಳುತ್ತಪ್ಪ ಅಂದರೆ, ನಾನು ಇದ್ದಾಗೆ ನೀನು ಇರಯ್ಯ ಅಂತ. ಇದೇನಾಗಿದೆ ವಿಚಿತ್ರ? ಅವನಿದ್ದಂಗೆ ನಾವಿರಬೇಕಂದ್ರೆ ಅವನ ಕತೆ ಏನು, ಅವನ ಕೆಲಸಗಳೇನು ನಮಗೆ ಗೊತ್ತಾಗಬೇಕಲ್ಲ. ಆ ರಹಸ್ಯ ತಿಳಿದೇ ಹೋದರೆ ನಮಗೇನು ಗೊತ್ತಾಗ್ತದೆ? ಅವುಗಳನ್ನ ಹೇಳಿದಾಗ ನೀನು ಯಾರು ಅಂತ ಕೇಳ್ತಾನೆ ಕೃಷ್ಣನ. ಆಗ ಕೃಷ್ಣ ಅಂತಾನೆ, ನಾನು ಕಾಲನಿಗೆ ಮಹಾಕಾಲ. ಯಾವ ಒಂದು 14 ಬ್ರಹ್ಮಾಂಡದ ಸರ್ವಜೀವಿಗಳನ್ನು ತನ್ನ ಸ್ವಾತಂತ್ರ್ಯದಲ್ಲಿ ಇರಿಸಿಕೊಂಡು ದುಃಖ ಕ್ಲೇಶಾದಿ ಜನ್ಮ ಮರಣಾದಿಗಳಲ್ಲಿ ಹಾಕಿ ನಾಟಕವಾಡ್ತಾ ಇದ್ದಾನೋ ಅಂಥ ಕಾಲಪುರುಷನನ್ನು ನನ್ನ ಸ್ವಾಧೀನದಲ್ಲಿ ಇರಿಸಿಕೊಳ್ತಕ್ಕಂಥ ಮಹಾಕಾಲ ನಾನು ಅಂತಾನೆ ಕೃಷ್ಣ. ಕಾಲನಿಗೆ ಕಾಲ ನಾನು ಅಂತ. ಅವನು ಏನಂತಾನಪ್ಪ ನಮಗೆ? ನಾನು ಈ ಕೆಲಸವನ್ನು ಮಾಡ್ತೀನಿ, ಇದರ ಫಲ ನನಗೆ ಸಿಕ್ಕಬೇಕು ಅಂತ. ಮಧ್ಯದಲ್ಲಿ ಹೋಗೋ ಗಲಾಟೆಗೆ ನಾವು ಏನೇ ಒಂದು ಕೆಲಸ ಮಾಡಿದರೆ ಅದರ ಫಲವನ್ನು ಆಶಿಸ್ತೇವೆ. ಈ ಕೆಲಸವನ್ನು ಮಾಡಿದರೆ ಇಂಥ ಸಿಕ್ಕತ್ತೆ ಅಂತ. ಭಗವದ್ಗೀತೆಯಲ್ಲಿ ಪರಮಾತ್ಮನ ಕೃಷ್ಣ ಏನಂತಾನೆ? ನೀನು ಮಾಡ್ತೀಯ, ನಿನ್ನ ಕೆಲಸ ಏನಿದೆ ಅದು ಮಾಡ್ತೀಯ. ಈ ಮಾಡುವುದು ಮಾಡ್ತೀನಿ ಅಂತಕ್ಕಂಥವು ನೀನು. ಇವೆರಡು ತೆಗೆದು ಹಾಕಿಬಿಟ್ರೆ ಅಲ್ಲಿ ಏನು ಉಳೀತು? ಬೇಕು ಬೇಕು ಅನ್ನೋದು ಬಿಟ್ಬಿಟ್ಟು ಯಾರು ಬೇಕು ಬೇಕು ಅಂತ ಇದ್ದಾರೋ ಅವರು ಇಲ್ದಂಗೆ ಆಗಿಬಿಟ್ರೆ ಅಲ್ಲಿ ಏನು ಉಳೀತು? ನಾನೂ ಇಲ್ಲ, ಆ ಫಲದ ವಿಚಾರವೂ ಇಲ್ಲ, ಮತ್ತೆ ಏನು ಉಳೀತಲ್ಲಿ? ಬರೀ ಒಂದು ಕರ್ಮ ಉಳೀತು, ಕೆಲಸ ಮಾತ್ರ ಉಳೀತು. ನಾನು ಬರೇ ಕೆಲಸ ಮಾಡ್ತಕ್ಕಂಥವನು, ನಿನ್ನ ಆಜ್ಞೆ ಏನಿದೆಯೋ ಅದನ್ನು ಮಾತ್ರ ಮಾಡ್ತಕ್ಕಂಥವನು, ನನಗಿನ್ಯಾವುದರ ಸಂಬಂಧವೂ ಇಲ್ಲ. ಅಂದರೆ ಅಲ್ಲಿ ಕೋರಿಕೆಗಳು ಹೋಯಿತು, ನಾನು ಅನ್ನೋದು ಹೋಯಿತು. ಉಳಿದಿದ್ದೇನು? ನಿಷ್ಕಾಮ ಕರ್ಮ, ನಿರಾಶೆಯಿಂದ ಕೂಡಿರ್ತಕ್ಕಂಥ ಕರ್ಮ, ಅದು ಮಾತ್ರ ಉಳಿತು. ಅದನ್ನೇ ಏನಂತಾರೆ ರಾಧಾಸ್ವಾಮಿಗಳು, ಎಲ್ಲವನ್ನೂ ಮಾಡ್ತಾ ಇರ್ತಕ್ಕಂಥದ್ದು ಆ ಶಬ್ದರೂಪಿ ಸದ್ಗುರು. ಮಧ್ಯದಲ್ಲಿ ನೀನು ಯಾರಪ್ಪ? ನಾನು ಮಾಡ್ತೀನಿ, ನಾನು ಮಾಡದೇ ಇದ್ರೆ ಆಗೋದಿಲ್ಲ ಅಂತ ಅಂತೀಯಲ್ಲ, ನೀನು ಯಾರೇ ಅಂತ ಕೇಳ್ತಾನೆ.
ಅದಕ್ಕೇನು ಜವಾಬು ಕೊಡ್ತೀವಿ? ನಾನು ಯಾರು ಅನ್ನುವುದು ಗೊತ್ತಿಲ್ಲ ನಮಗೆ. ಈ ದೇಹವನ್ನು ತೋರಿಸಿ ನಾನು ಇಂಥವನು ಅಂತೇವೆ, ಆದರೆ ಈ ದೇಹ ನಾನಲ್ಲ. ಇದು ಬಿದ್ದು ಹೋಗುವುದು ನಾವೇ ಹೇಳ್ತೇವು, ಇದು ಹೋಗ್ಬಿಡ್ತದೆ ಅಂತ ಹೇಳ್ತೇವು. ಯಾಕೆಂದರೆ ಹೋಗುವ ಶರೀರಗಳನ್ನ ನೋಡ್ತಾ ಇದ್ದೆವು. ಒಂದು ದಿವಸ ನಮ್ಮ ಈ ಶರೀರವೂ ಹೋಗ್ತದೆ. ಅಂದರೆ ಶರೀರ ನಾನಲ್ಲ. ಹಾಗಾದರೆ ನಾನು ಯಾರು? ಶರೀರವಿರಲಾರದೆ ಇರತಕ್ಕಂತಹ ನಿರ್ಗುಣ ಸ್ವರೂಪಿ ಶಬ್ದವೇ ನೀನು. ಆ ಓಂಕಾರದ ಶಬ್ದವೇ ನೀನು. ನೀನು ನನ್ನಂತೆಯೇ ಆಗು ಅನ್ನುವುದೇ ಪ್ರತಿಯೊಬ್ಬ ಮಹಾತ್ಮನ ಸೂಕ್ಷ್ಮವಾದಂತಹ ಬೋಧೆ. ನೀನು ನನ್ನಂತೆಯೇ ಆಗಿಬಿಡು, ಆಗ ಅಲ್ಲಿ ಮೃತ್ಯುವೂ ಇಲ್ಲ, ಜನ್ಮವೂ ಇಲ್ಲ. ಅದಕ್ಕೆ ಏನು ಮಾಡಬೇಕು? ನಾನು ನಿನ್ನಲ್ಲಿ ಶಬ್ದರೂಪಿಯಾಗಿದ್ದೇನೆ, ನನ್ನಲ್ಲಿ ನೀನು ಕಲ್ತ್ಕೊಂಡು ಬಿಡಯ್ಯ, ಸೇರೋಗ್ಬಿಡು, ನೀನು ಅದೇ ಆಗಿಬಿಡು. ಹೇಗೆ ಸ್ವಾಮಿ ಆಗೋದು ಅಂದರೆ, ಅದು ಬೇಕು ಇದು ಬೇಕು ಅಂತಕ್ಕಂಥ ಕೋರಿಕೆಗಳನ್ನೆಲ್ಲ ಬಿಟ್ಟು ಮೌನ ಧಾರಣೆ ಮಾಡಿ ಏಕಾಂತದಲ್ಲಿ ಕೂತು ಸದ್ಗುರು ತಿಳಿಸಿರ್ತಕ್ಕಂಥ ನಾಮದ ಸ್ಮರಣೆಯನ್ನು ಮಾಡ್ತಾ, ಯಾವ ಸ್ಮರಣೆಯನ್ನು ಮಾಡ್ತೀಯೋ ಅದನ್ನು ನೀನೇ ಕೇಳ್ತಾ ನಿಶ್ಚಲವಾಗಿ ಕೂತ್ಬಿಡ್ತೀಯೋ, ಆಗ ಏನಾಗ್ತದೆ ಅಂದರೆ ನಿನ್ನ ಅಂತರದಲ್ಲಿ ಆ ಶಬ್ದ ಪ್ರಕಟವಾಗ್ತದೆ, ಆ ಭಗವತ್ ಶಕ್ತಿ ಪ್ರಕಟವಾಗ್ತದೆ. ಅದು ಪ್ರಕಟವಾಯಿತಂದರೆ ಅದು ಒಂದು ಮಾತ್ರ ಇರ್ತದೆ, ಇನ್ಯಾವುದೂ ಇರುವುದಿಲ್ಲ. ದೇಹ ಭಾವನೆ, ಪ್ರಪಂಚದ ಭಾವನೆ, ನಾನು ನನ್ನದು ಅನ್ನುವುದೆಲ್ಲ ಹೋಗ್ಬಿಡ್ತು. ಅಲ್ಲಿ ಏನೂ ಇರುವುದಿಲ್ಲ. ಅದನ್ನೇ ಏನಂತಾರೆ? ನಿಶ್ಚಿಂತ, ನಿಷ್ಕಳಂಕ, ನಿಷ್ಕಳಂಕ ಸ್ಥಿತಿ. ಅಲ್ಲಿ ಯಾವ ಗುಣಗಳು ಇಲ್ಲ, ಯಾವ ಅವಗುಣಗಳು ಇಲ್ಲ. ಅದು ಗುಣಾತೀತವಾಗಿರ್ತಕ್ಕಂತಹ ಸ್ಥಿತಿ. ಎಲ್ಲಿ ಗುಣವಿದೆಯೋ ಅಲ್ಲಿ ಮೃತ್ಯುವಿದೆ, ಎಲ್ಲಿ ಗುಣವಿಲ್ಲವೋ ಅಲ್ಲಿ ಮೃತ್ಯುವಿಲ್ಲ. ಗುಣರಹಿತವಾದಂತಹ ಶಕ್ತಿ ಆ ಶಬ್ದರೂಪಿ ಪರಮಾತ್ಮ ಅಥವಾ ಗುರು. ಅಲ್ಲಿಂದ ನೀನು ಬಂದವನು ಮತ್ತೆ ನೀನು ಅಲ್ಲಿಗೆ ಹೋಗಿ ಸೇರುವವರೆಗೂ ಜೀವನದಲ್ಲಿ ನೆಮ್ಮದಿ, ಸಂತೋಷ, ಸುಖ ಅನ್ನುವುದು ಸಿಕ್ಕುವುದಿಲ್ಲ. ಇಲ್ಲಿ ನಮಗೆ ಗೊತ್ತಾಗ್ತಿರುವ ಸುಖ, ಸಂಪತ್ತು ಇವುಗಳೆಲ್ಲ ಕ್ಷಣಿಕ. ಇದು ಮತ್ತಷ್ಟು ಬೇಕು ಬೇಕು ಅನ್ನಿಸ್ತದೆ, ಆಗಲಿ ಸಾಕು ಅನ್ನಿಸುವುದಿಲ್ಲ. ಎಲ್ಲಿವರೆಗೂ ಸಾಕು ಅನ್ನಿಸುವುದಿಲ್ವೋ ಅಲ್ಲಿಯವರೆಗೂ ನಿನಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಜೀವನವೇ ಜನ್ಮ ಮರಣದಲ್ಲಿ ಸಿಕ್ಕಿ ಒದ್ದಾಡಿ ಸಾಯೋದು. ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ರಾಧಾಸ್ವಾಮಿಗಳೇನಂತಾರೆ? ಶಬ್ದವನ್ನು ಪ್ರಕಟ ಮಾಡಿಕೋ. ಆ ಶಬ್ದರೂಪಿ ಸದ್ಗುರುವು ನಿನ್ನ ಅಂತರದಲ್ಲಿ ಇದ್ದಾನೆ. ಅದು ಒಂದು ಪ್ರಕಟವಾದರೆ ಇನ್ನೆಲ್ಲವೂ ನಿನಗೆ ಗೊತ್ತಾಗ್ತದೆ ಅಂತ. बिन शब्द फिरे बरमातिया नहीं जानी गति मति शब्द की. ಈ ಶಬ್ದದ ಪ್ರಕಟಣೆ, ಇದರ ಅಭ್ಯಾಸವನ್ನು ನಾವು ಎಲ್ಲಿವರೆಗೂ ತಗೊಂಡು ನಡೆಸಲಿಲ್ಲ, ಎಲ್ಲಿವರೆಗೂ ನಮಗೆ ಅದರದ್ದು ಅನುಭವ ಆಗಲಿಲ್ವೋ ಅಲ್ಲಿವರೆಗೂ ಈ ಭ್ರಮರೂಪವಾದಂಥ ಜೀವನ ಏನು ಅನ್ನುವುದೇ ಗೊತ್ತಾಗುವುದಿಲ್ಲ. ಕೇವಲ ಭ್ರಮೆಯಲ್ಲೇ ಹೊರಟು ಹೋಗ್ತೇವೆ. ಕೇವಲ ಗುಣರೂಪವಾದಂತಹ ಪ್ರಪಂಚದ ಚಿಂತನೆಯಲ್ಲೇ ನಮ್ಮ ಅಮೌಲಿಕವಾಗಿರ್ತಕ್ಕಂಥ ಮನುಷ್ಯತ್ವ ನಷ್ಟವಾಗಿ ಹೋಗ್ಬಿಡುತ್ತೆ.
ಮನುಷ್ಯತ್ವ ಇದರಲ್ಲಿ ನಷ್ಟವಾಯಿತಂದರೆ ಮತ್ತೆ ಸಿಕ್ಕುವುದಿಲ್ಲ. ಯಾಕೆಂದರೆ ಮನಸ್ಸಿನ ಗತಿ ಬಹಳ ವಿಚಿತ್ರವಾದ ಗತಿ. ಆ ಪವಿತ್ರವಾದಂತಹ ಶಬ್ದದ ಸಾಂಗತ್ಯವನ್ನು ತಪ್ಪಿಸಿ ಪ್ರಪಂಚದ ಆಗು ಹೋಗುಗಳನ್ನು ನಿನ್ನನ್ನು ಸಿಕ್ಕಿಸಿ ಇಲ್ಲಿಯ ಅನೇಕ ವಿಧವಾದಂತಹ ಸಂಕಲ್ಪ ವಿಕಲ್ಪಗಳ ರೋಗವನ್ನು ಹತ್ತಿಸಿ ಮರಣಕಾಲದಲ್ಲಿಯೂ ಕೂಡ ಇದೇ ಚಿಂತನೆಯನ್ನು ನಿನ್ನ ಅಂತರದಲ್ಲಿ ಜಾಗೃತಿ ಮಾಡಿಬಿಡ್ತದೆ. ಯಾವುದರ ಚಿಂತೆ ಮಾಡ್ತೀಯೋ ಅದರಂತೆ ಆಗಿಬಿಡ್ತೀಯ. ಈ ಚಿಂತನೆಗಳೇ ಇರಲಾರದೆ ಆಗಬೇಕು ಅನ್ನೋದಿತ್ತಂದರೆ ಸದ್ಗುರುವಿನ ಕೃಪೆಯಿಂದ ನೀನು ಆ ಶಬ್ದಕ್ಕೆ ಪ್ರಕಟ ಮಾಡಿಕೊಳ್ಳುವುದಕ್ಕಾಗಿ ಧ್ಯಾನ ಅಭ್ಯಾಸವನ್ನು ಮಾಡು. ಇದು ಮಾಡಲಿಕ್ಕಾಗಿಯೇ ನಮಗೆ ಈಗ ಮನುಷ್ಯ ಜನ್ಮ ಸಿಕ್ಕಿರೋದು. ಇನ್ನು ಉಳಿದ ಕೆಲಸಗಳು ಹಿಂದಕ್ಕಿನ ಜನ್ಮದಲ್ಲೂ ಮಾಡಿದ್ವಿ, ಅದಕ್ಕೂ ಮುಂದೆ ಮಾಡಿದ್ವಿ. ಎಷ್ಟೋ ಜನ್ಮಗಳಲ್ಲಿ ಈ ಪ್ರಪಂಚದ ಕೆಲಸ ಮಾಡಿದ್ವಿ, ಏನು ಸಿಕ್ಕಲಿಲ್ಲ ಅಂತ ನಾವೇ ಬಿಟ್ಟು ಹೊರಟೋಗಿದ್ದೇವೆ. ಈಗ ನಮಗೆ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾನೆ ಪರಮಾತ್ಮ. ಈಗಲೂ ನಾವು ಈ ಮನುಷ್ಯತ್ವವನ್ನು ಪ್ರಪಂಚದ ಚಿಂತನೆಯಲ್ಲಿ, ಪ್ರಪಂಚದ ಕೋರಿಕೆಗಳಲ್ಲಿ ನಾವು ಕಳೆದು ಬಿಟ್ಟಿದ್ದೀವಿ ಅಂದರೆ ಇನ್ನು ಮತ್ತೆ ನಮಗೆ ಇದು ಸಿಕ್ಕುವುದಿಲ್ಲ. ಯಾವುದೋ ಒಂದು ಹುಳುವೋ ಹುಕ್ಕುಟಿಯೋ ಒಂದು ಗಿಡವೋ ಮರವೋ ಕಲ್ಲೋ ಮಣ್ಣು ಆಗಿ ಹುಟ್ಟಿಬಿಟ್ರೆ ಗತಿ ಏನು? ನಾವೇ ನೋಡಿದ ಹಾಗೆ ಕತ್ತೆಗಳಾಗಲಿ ಎತ್ತುಗಳಾಗಲಿ ಬೇರೆ ಜೀವಿಗಳ ಜೀವನ ಚರಿತ್ರೆಯನ್ನು ನೋಡಿದರೆ ಏನನ್ನಿಸ್ತದೆ ನಮಗೆ? ಪರಾಯಿಕರ ಕೈನಲ್ಲಿ ಸಿಕ್ಕಬೇಕು, ಅವ್ರು ಹೇಳ್ದಂಗೆ ದುಡಿಯಬೇಕು, ಅವನು ಹಾಕಿದ್ದು ತಿನ್ನಬೇಕು, ಅವನು ಕೊಡಲಿಲ್ಲ ಅಂದರೆ ಇಲ್ಲ. ನಿನ್ನ ಕಷ್ಟ ಸುಖಗಳನ್ನ ಹೇಳಿಕೊಳ್ಳುವುದಕ್ಕೆ ಬಾಯಿ ಇಲ್ಲ. ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ ಇಲ್ಲಿ. ಅಂದರೆ ಎಂಥ ಒಂದು ಹೀನಾಯ ಜನ್ಮ, ಎಷ್ಟು ಶ್ರಮ, ಎಷ್ಟು ದುಃಖ ಕ್ಲೇಶ, ಅವುಗಳೆಲ್ಲವನ್ನು ವಿಚಾರ ಮಾಡಬೇಕು. ಯಾವ್ಯಾವುದೋ ವಿಚಾರ ಮಾಡುವುದಲ್ಲ. ಈ ಜನ್ಮ ಯಾತಕ್ಕಾಗಿ ಬಂದದೆ ನನಗೆ, ನಾನು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಹಾಕಿಕೊಂಡು ಶೋಧನೆ ಮಾಡ್ತಕ್ಕಂಥವನಿಗೆ ಆಧ್ಯಾತ್ಮಿಕ ಲೋಕದ ಗತಿ ಗೊತ್ತಾಗುವುದಾಗಲಿ, ಇಲ್ಲಂದರೆ ಇದು ತಿಳಿಯಲಿಕ್ಕೆ ಬರುವುದಿಲ್ಲ. जिन गुरु पाया शब्द का और प्रीत करी जिन शब्द की. ಯಾರಿಗಿಂತದ್ದೊಂದು ಶಬ್ದದ ಗತಿಯನ್ನು ರಹಸ್ಯವನ್ನು ತಿಳಿಸ್ಕೊಡುವಂಥ ಮಹಾತ್ಮರು ಸಿಕ್ಕಿದರು. ಅವರಲ್ಲಿ ಪ್ರೇಮ ಪ್ರೀತಿ ಸ್ನೇಹವನ್ನು ಧಾರಣೆ ಮಾಡುವುದು. ಯಾಕಂದರೆ ಈ ಪ್ರಪಂಚದಲ್ಲಿ ಅಂಥವ್ರುಗಳೇ ನಮಗೆ ನಿಜವಾದಂಥ ಮಿತ್ರರು, ನಮ್ಮ ಹಿತೈಷಿಗಳು. ಮತ್ತಿನ್ಯಾರು? ಸರ್ವ ಜೀವರಾಶಿಗಳ ದುಃಖವನ್ನು ಅಶಾಂತಿಯನ್ನು ದೂರಪಡಿಸುವುದು ಯಾರಪ್ಪ ಅಂದರೆ ಯಾರೇ ಸಂತ ಮಹಾತ್ಮರುಗಳೇ ಆಗಲಿ, ಇನ್ಯಾರಿಂದಲೂ ಸಾಧ್ಯವಿಲ್ಲ. बड़ भागी वह जीव है जो करे कमाई शब्द की. ಯಾರು ಈ ಶಬ್ದದ ಸಾಧನೆಯನ್ನು ಶ್ರದ್ಧೆಯಿಂದ ಮಾಡ್ತಾರೆ, ಪ್ರಪಂಚದ ಕಾರ್ಯ ಹೇಗಾದರೂ ಆಗೋಲ್ದಾಕೆ. ಪ್ರಪಂಚದ ಕಾರ್ಯವನ್ನು ನಾಳೆ 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 ಅಂತಾನು ಸದ್ಗುರು ಹೇಳಿದ್ದು ಆಗಲೇ ಮಾಡಿಬಿಡು ಅಂತ ಕಬೀರದಾಸ. ಯಾಕೆಂದರೆ ಸಮಯ ನಮ್ಮ ಕೈನಲ್ಲಿ ಇಲ್ಲ. ಯಾವ ವೇಳೆಗೆ ಏನಾಗ್ತದೋ ಹೇಳಲಿಕ್ಕೆ ಬರುವುದಿಲ್ಲ. ಗುರು ಹೇಳಿದ್ದು ಆಗಿಂದ ಆಗಲೇ ಮಾಡಿಬಿಡು. ಮನಸ್ಸು ಹೇಳಿದಂಥ ಈ ಪ್ರಪಂಚವನ್ನು ನೋಡೋಣ ಹೇಳು ಅಂಥೇಳಿ ಅದಕ್ಕೆ ಉದಾಸೀನ ಮಾಡಿ ಅವನೇ ಭಾಗ್ಯಶಾಲಿ. ಅಂಥವನಿಗೆ ಇಲ್ಲಿಯೂ ಸುಖ ಸಿಗ್ತದ ಮತ್ತು ಅಲ್ಲಾದರೂ ಸುಖ ಸಿಗ್ತದೆ. बिना शब्द
मन बस नहीं, तुम सुरत करो अब ಶಬದ ಕೀ. ಎಲ್ಲಿವರೆಗೂ ನಮಗೆ ಈ ಅಂತರದಲ್ಲಿ ಶಬ್ದ ಪ್ರಕಟ ಆಗುವುದಿಲ್ಲ ಅಲ್ಲಿವರೆಗೂ ಮನಸ್ಸು ಸ್ವಾಧೀನಕ್ಕೆ ಬರುವುದಿಲ್ಲ. ಯಾವುದೇ ಯೋಗ ಮಾಡು, ತಪಶ್ಚರ್ಯ ಮಾಡು, ಜಪ ತಪಾದಿಗಳು ಮಾಡು, ತೀರ್ಥಕ್ಷೇತ್ರ ಭ್ರಮಣಾದಿಗಳು ಮಾಡು, ಯಾವುದೇ ದೇವರ ಅದಿಂಡ್ರ ಅಂಥೇಳಿ ಪೂಜಾ ಪುನಸ್ಕಾರಕ್ಕೆ ಹೋಗು, ಮತ್ತಷ್ಟು ಚಂಚಲವಾಗ್ತದೆಯಾಗಲಿ ಮನಸ್ಸು ಸ್ಥಿರವಾಗಿ ನಿಲ್ಲುವುದಿಲ್ಲ. ಮನಸ್ಸು ನಿಂತದ್ದೇ ಮೋಕ್ಷ, ಮನಸ್ಸು ಚಲಾಯಮಾನವಾದದ್ದೇ ಈ ಪ್ರಪಂಚ. ಮನಸ್ಸು ನಿಲ್ಲಬೇಕಂದ್ರೆ ಇವು ಯಾವ ಹೊರಗಿನ ಸಾಧನೆಗಳು ಕೆಲಸಕ್ಕೆ ಬರುವುದಿಲ್ಲ. ನಿನ್ನ ಅಂತರದಲ್ಲಿರ್ತಕ್ಕಂತಹ ಆ ಓಂಕಾರದ ಧ್ವನಿಯನ್ನು ಕೇಳಿದಾಗ ಮಾತ್ರ ಈ ಮನಸ್ಸು ತನ್ನ ಹುಚ್ಚಾಟವನ್ನು ಬಿಟ್ಟು ಸ್ತಬ್ಧವಾಗ್ತದೆ, ಲಯವಾಗಿ ಹೋಗ್ತದೆ. ಆ ಶಬ್ದದ ಮುಂದೆ ಇದರ ಆಟ ಏನು ನಡೆಯುವುದಿಲ್ಲ. ಅದು ಒಂದೇ ಅಲ್ಲ, ಶಬ್ದರಹಿತನಾದಂಥ ಮನಸ್ಸು ಇನ್ನೇನು ಮಾಡಿದರೂ ನಿಲ್ಲದಿಲ್ಲ. ಇದಕ್ಕೆ ಋಷಿಮುನಿಯಾದಿಗಳ ಜೀವನ ಚರಿತ್ರೆಯೇ ಸಾಕ್ಷಿ. ಅವರು ಏನೇನೋ ಮಾಡಿದರು, ಮನಸ್ಸಿಗೆ ಅಧೀನವಾಗಿಬಿಟ್ರು. ಯಾರೋ ಕೆಲವರು ವಿರಳಾಪುರುಷರು, ಮಹಾನ್ ಸಂತರು ಶಬ್ದದ ಸಾಧನೆಯಿಂದ ಮನಸ್ಸನ್ನು ತಮ್ಮ ಅಧೀನದಲ್ಲಿ ಇರಿಸಿ ಸಾವಿರಾರು ಜೀವಿಗಳನ್ನ ಉದ್ಧಾರ ಮಾಡಿಬಿಟ್ರು. ಅದು ಅವ್ರ ಜೀವನ ಚರಿತ್ರೆಯಿಂದಲೇ ನಮಗೆ ಗೊತ್ತಾಗ್ತದೆ. वह क्यों आए इस जगत में, जिन मिली न पूंजी ಶಬದ ಕೀ. ಎಂಥ ಮಾತು ಹೇಳಿದರು, ಎಷ್ಟು ಬಾಧೆ ಬಿದ್ದು ರಾಧಾಸ್ವಾಮಿಗಳಿಗೆ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಆ ಶಬ್ದವನ್ನು ತಿಳಿಯಲಾರದೆ ಇರ್ತಕ್ಕಂಥವನು, ಆ ಶಬ್ದದ ಸಾಧನೆ ಮಾಡಲಾರದೆ ಇರ್ತಕ್ಕಂಥವನು ಮನುಷ್ಯನಿಯಾಗಿ ಹಾಗೆ ಹುಟ್ಟಿದ್ನಪ್ಪ. ಇವನು ಯಾವ್ದಾದ್ರು ಒಂದು ಕಲ್ಲೋ ಮಣ್ಣು ಆಗಿ ಹುಟ್ಟಿದ್ರೆ ಆಗ್ತಿತ್ತಲ್ಲ ಅಂತ ಬಾಧೆ ಪಟ್ಟಿದ್ದಾರೆ. ಅಂದರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಪ್ರಮಾಣವೇನು? ಆ ಶಬ್ದದ ರಹಸ್ಯವನ್ನು ತಿಳಿದು ತಾನು ಶಬ್ದ ಸ್ವರೂಪಿಯಾಗುವುದೇ ಇದಕ್ಕೆ ಪ್ರಮಾಣ. ಅದನ್ನು ಮಾಡಲಾರ್ದೆ ಈ ಮನುಷ್ಯ ಜನ್ಮ ಹೊತ್ಕೊಂಡಿದ್ದು ಪ್ರಯೋಜನವಿಲ್ಲ. ಭೂಮಿಗೆ ವಾರ ಅನ್ನಕ್ಕೆ ದಂಡ. धुन घट में हरदम हो रही, क्यों सुने न बानी ಶಬದ ಕೀ. ಅದರಲ್ಲಿ ಶಬ್ದ ಯಾವುದೋ ಒಂದು ವೇಳೆಗೆ ಆಗಿ ಯಾವುದೋ ಒಂದು ವೇಳೆಗೆ ನಿಂತೋಯ್ತೇನೂ ಇಲ್ಲ. ಶಿರಸ್ಸಿನಿಂದ ಹಿಡಿದು ಪಾದದವರೆಗೂ ನಡೀತಾ ಇದೆ. ಅದರ ಗತಿ ಇರಲಾರದೆ ಹೋದರೆ ಇದಕ್ಕೆ ಚಲನೆಯೇ ಇಲ್ಲ, ಇದು ಜಡ. ಅದರ ಚಲನೆಯಿಂದ ಇದು ಓಡಾಡ್ತದೆ. ನಾನು ಅಂಥವನು ಇಂಥವನು ಅಂತೇಳಿ ಅಹಂಕಾರ ಅಭಿಮಾನದಲ್ಲಿ ಓಡಾಡ್ತೇವೆ. ಅದು ಏನಾದರೂ ನಿಂತೋಯ್ತು ಅಂದರೆ ಇವನು ರಾಜ ಆಗಿರಲಿ ಚಕ್ರವರ್ತಿ ಆಗಲಿ ಏನು ಅನಿಸ್ಕೊಳ್ತಾನೆ ಅಂದರೆ ಹೆಣ ಅನಿಸ್ಕೊಳ್ತಾನೆ ಪೇನಿಗ. ಅದು ಇದ್ದು ಕೂಡ ಇದರ ಆಶ್ರಯದಲ್ಲಿ ನಾನು ಬದುಕಿದ್ದೇನೆ ಎನ್ನುವುದನ್ನು ಗೊತ್ತು ಮಾಡಿಕೊಂಡು ಕೂಡ ಆ ಶಬ್ದಕ್ಕೆ ನಾವು ಅಂತರದಲ್ಲಿ ಪ್ರಕಟಪಡಿಸಿಕೊಂಡು ಅದರಂತೆ ಆಗಲಿಲ್ಲ ಅಂದರೆ ಮನುಷ್ಯ ಜನ್ಮ ವ್ಯರ್ಥ, ನಷ್ಟವಾಯಿತು. तू बैठ अकेला ध्यान धर, तो मिले निशानी ಶಬದ ಕೀ. ಒಂದು ಕೆಲಸ ಮಾಡು, ಏನಪ್ಪ ಅದು, ಸುಮ್ಮನೆ ಕೂತ್ಕೊಂಡು ಎಲ್ಲದರ ಚಿಂತನೆಯನ್ನು ಬಿಟ್ಟು ಈ ಭೂಮಧ್ಯ ಸ್ಥಾನದಲ್ಲಿ ಲಕ್ಷ್ಯ ಇರಲಿ. ಆ ಮೇಲಿಂದ ಆಗ್ತಿರ್ತಕ್ಕಂಥ ಧ್ವನಿಯನ್ನು ಆಲಿಸಿ ಕೇಳಪ್ಪ. ಈ ಸೂಕ್ಷ್ಮ ಆಕಾಶದಲ್ಲಿ ಆ ಒಂದು ಅನಹದ ಶಬ್ದ ಧ್ವನಿ ಮಾಡ್ತಾ ಇದೆ, ಅದನ್ನು ಕೇಳು. ಎಷ್ಟು ಸಮೀಪವಾದ ಜಾಗ ಇದು. ಇಲ್ಲಿಗೆ ನಾವು ಹೋಗಲಾರ್ದೆ ಎಲ್ಲೆಲ್ಲಿಗೂ ಹೋಗ್ತೇವೆ. ಕಾಶಿಗೆ ಹೋಗ್ತೇವೆ, ರಾಮೇಶ್ವರಕ್ಕೆ ಹೋಗ್ತೇವೆ, ಇನ್ನೊಂದು ಕಡೆಗೆ ಹೋಗ್ತೇವೆ, ಆ ದೇವರ ಈ ದೇವರ ಅಂತ ಹೋಗ್ತೇವೆ.
ನೀನು ದೇವರಕ್ಕೆ ಹತ್ತಿರಕ್ಕೆ ಹೋದ ಮೇಲೆ ಮತ್ತೆ ಈ ಕಡೆಗೆ ಯಾಕೆ ಬರ್ತೀವಿ? ಎಲ್ಲಿಗೆ ಹೋಗ್ತೀವಿ? ತಿರುಪತಿ, ಅಲ್ಲಿ ನಮ್ಮ ಮನೆ ದೇವರು ಅದಾರೆ. ಮನೆ ದೇವ್ರ ಹತ್ರಕ್ಕೆ ನೀನು ಹೋದ ಮೇಲೆ ತಿರುಗಿ ಈ ಕಡೆ ಬರೋ ಕೆಲಸ ಏನದು? ಯಾಕೆ ಬಂದುಬಿಟ್ಟೆ ಅಲ್ಲಿಂದ? ಇದನ್ನೇನಾದ್ರು ವಿಚಾರ ಮಾಡಿದ್ದೇವ? ದೇವರಲ್ಲಿಗೆ ನಾವು ಹೋದ ಮೇಲೆ ಮತ್ತೆ ಈ ಹೊಲಸು ಪ್ರಪಂಚದ ಕಡೆಗೆ ಬರ್ಬೋದಾ? ಈ ಕಾಮ ಕ್ರೋಧ ಲೋಭ ಮೋಹಾದಿಗಳಿಂದ ತುಂಬಿರ್ತಕ್ಕಂಥ ಈ ಪ್ರಪಂಚಕ್ಕೆ ತಿರ್ಗಾ ಬರ್ಬೋದಾ? ಹೋಗಿದ್ದೆ ತಿರುಗಿ ಬಂದಿದ್ದೆ. ಎಲ್ಲಿ ಹೋಗಿದ್ದಿದ್ದು? ಯಾವ್ರಿಗೆ ಹೋಗಿದ್ವಿ? ಅಲ್ಲಿ ಹೇಳೋದು ನಿಜವಾಗಿ ದೇವರು ಇದ್ದಿದ್ದಾದರೆ ನೀನು ಬರೋ ಕೆಲಸ ಇರ್ತದೆ. ನಮಗೂ ಗೊತ್ತೇ, ನಾವು ನಿಲ್ಲಿಸಿರೋದು ಯಾವರ ಒತ್ಕಳೆಗೆ ಹೋಗೋದು. ಅವನು ಕೈ ಮುಗ್ದ, ನಾನು ಕೈ ಮುಗ್ದ. ಅವನೊಂದು ವಾಗ್ದ, ನಾನು 2 ವಾಗ್ದೆ. ಆಯಿತು, ಅವನು 3 ನಮಸ್ಕಾರ ಹಾಕಿದ್ರೆ ನಾನು 6 ನಮಸ್ಕಾರ. ತಿಂದು ಜೀರ್ಣ ಆಗಬೇಕಲ್ಲ. ಕಟ್ಟಿ ಕಸ ಮಣ್ಣು ಮಸಿ ತಿಂದಿರ್ತೇವು, ಅದು ಕರಗೋದು ಹೇಗೆ? ಇವುಗಳಿಗೆ ನಮಸ್ಕಾರ ಹಾಕಬೇಕು. ಇವೆಲ್ಲವೂ ನಮ್ಮ ಮನಸ್ಸು ಹೇಳ್ತದಲ್ಲೇ, ಎಂಥ ಮೋಸ, ನೀನೇ ಮೋಸ ಮಾಡ್ಕೋತಾ ಇದ್ದಿಂತ ಅಂಥದ್ದು ಈ ಮನಸ್ಸು. ಆದರೂ ಕೂಡ ಹೇಳ್ಕೊಳ್ಳುವುದಕ್ಕೆ ನಾಚಿಕೆ. ನಮ್ಮ ಮಂದಿಯವರು ಮನೆ ದೇವರಾದ ಮೇಲೆ ನೀನು ಅಲ್ಲೇ ಇರಬೇಕು, ಇಲ್ಲ ಅದು ನಿನ್ನ ಹತ್ರಲ್ಲೇ ಇರಬೇಕು. ಎರಡೂ ಇಲ್ಲ. ಇದು ಪ್ರತ್ಯಕ್ಷ ಗೊತ್ತಾದರೂ ಕೂಡ ನಾವು ಇನ್ನೂ ಅದೇ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಎಂಥ ಶಿಕ್ಷೆ ಆಗ್ಬೋದು? ಗೊತ್ತಾಗಿ ತಪ್ಪು ಮಾಡ್ತೇವೆ ಅಂದರೆ ಎಂಥ ಶಿಕ್ಷೆ ಆಗ್ಬೋದು? ಈ ಶರೀರವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡು ಇದರೊಳಗಿರ್ತಕ್ಕಂತಹ ಶಬ್ದರೂಪಿ ಪರಮಾತ್ಮನಿಗೆ ದರ್ಶನ ಮಾಡುವುದು ಎಷ್ಟು ಸುಲಭ, ಎಷ್ಟು ಸೌಕರ್ಯ, ಆನಂದ. ದಂಡಿ ಖರ್ಚಿಲ್ಲ, ಉಪವಾಸ ಮಾಡಬೇಕನ್ನೋದಿಲ್ಲ, ತಣ್ಣೀನ ಮುಳುಗಬೇಕನ್ನೋದಿಲ್ಲ, ದಾರಿ ನಡಿಬೇಕಾದ್ದಿಲ್ಲ, ಯಾವುದಕ್ಕೆ ಭಯ ಬೀಳೋ ಕೆಲಸ ಇಲ್ಲ. ಹಿತ ಮಿತ ಆನಂದದಿಂದ ಕೂಡಿರ್ತಕ್ಕಂಥ, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ ಅಂಥೇಳಿ ಭಾವಿಸುವುದು, ಆ ಭಾವನಾ ಶಕ್ತಿ ಕೂಡ ಪರಮಾತ್ಮನೇ ಕೊಟ್ಟಿದ್ದಾನೆ. ನೀನೇನು ಭಾವನೆ ಮಾಡಿದರೆ ಅಲ್ಲಿರ್ತೀಯ, ಅವೇ ಆಗುತ್ತೆ. ಈ ಶಕ್ತಿ ಇನ್ಯಾರಿಗೂ ಕೊಟ್ಟಿಲ್ಲ, ದೇವಿ ದೇವತ್ಯಾದಿಗಳಿಗೆ ಕೂಡ ಇಲ್ಲ. ಇದನ್ನು ನಿನಗೆ ಮಾತ್ರ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಮಾತ್ರ. ಇದರ ಮರ್ಮ ತಿಳಿಯಲಾರದೆ ನಾವು ಹುಚ್ಚರಂತೆ ನಡೀತಾ ಇದ್ದೀವಿ ಅಂದರೆ ಯಾರಿಗೆ ಹೇಳೋದು? ಎಂಥ ಒಂದು ನಷ್ಟವನ್ನು ನಾವೇ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕಾಗಿ ಏನಂತಾರೆ ಅದನ್ನೇ, तू बैठ अकेला ध्यान धर, तो मिले निशानी शब्द की. ಒಬ್ಬನಾಗಿ ಕೂತ್ಕೊಳ್ಳಯ್ಯ ಅಂದ್ರು. ಸಂಸಾರ ಆಳುಮೂಳು ಕಟ್ಕೊಂಡಿದ್ದೀವಲ್ಲ, ಏನು ಮಾಡಬೇಕು? ಅವ್ರನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಹೋಗಿ ಸ್ವಾಮಿ ಕೂತ್ಕೊಳ್ಳೋದು. ಎಲ್ಲರೂ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಬರ್ತಾವೆ, ತಿರ್ಗಾ ಅವೇ ಕಣ್ಣು ಮುಚ್ತಿದ್ದಂಗೆ ಎಂಡ್ರು ಬಂದ್ಬಿಡ್ತಾಳೆ. ಯಾವಂಡೇ ನಾನು ಎಣಿಸ್ಕೋತೀರಿ ಅಂತ ಬಂದ್ಬಿಡ್ತಾಳೆ. ಬರ್ತಿದ್ದಂಗೆ ನೀವು ಎದ್ದು ಬಿಡ್ತಾನೆ ಅಲ್ಲಿಂದ, ಏದೇ ವಸ್ತು ನಾನು ಅಂತ ಬಂದು. ಇದೇ ನಾವು ಮನೆಗೆ ಹೋಗೋ ಕೆಲಸ ಏನದು? ಇನ್ನೂ ಒಂದು ಅರ್ಧ ಗಂಟೆ ಹೊತ್ತು ನಾವು ಕುದುರಿಸ್ಕೊಂತೀವಿ ಅಂದರೆ ನೀವೇಂತೀರ, ಇಲ್ಲ ನಮ್ಗೆ ಸ್ವಲ್ಪ ಕೆಲಸ ಆದ್ರಿ ನಾವು ಹೋಗ್ತೀವಿ ಮನೆಗೆ. ಯಾಕೆ? ಅಲ್ಲಿ ಸ್ಪರ್ಶವೇದಿ ಕಲ್ಲದೆ ನಿನ್ನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಯಾವುದದು? ಸ್ತ್ರೀ ಪುತ್ರ ಧನ ಕನಕಾದಿಗಳು. ಅವುಗಳಿಂದ ನಿನಗೆ ಸಿಕ್ಕಿದ್ದಾದರೂ ಏನು? ನೀನು ಅವುಗಳಿಗೆ ಏನು ಕೊಟ್ಟೆ? ನಿನ್ನಿಂದ ಅವುಗಳಿಗೂ ಏನು ಸಿಕ್ಕಲಿಲ್ಲ, ಅವರುಗಳಿಂದ ನಮಗೂ ಏನು ಸಿಕ್ಕಲಿಲ್ಲ. ಸುಮ್ಮನೆ ಗಂಧರ್ವಗಳು ಸಂತೆಯೆಲ್ಲ ಮುಗಿದ ಮೇಲೆ ಅಲ್ಲಿ ಏನಿದೆ? ಏನಿರ್ತದೆ? ಬರೀ ಕಸ ಕಡ್ಡಿ. ನಮ್ಮ ಸಂಸಾರವನ್ನೆಲ್ಲ ಜಾಡಿಸಿ ಶೋಧಿಸಿ ಮುಂದೆ ಹಾಕಿಕೊಂಡ್ರೆ ಏನು ಸಿಗ್ತದೆ? ಬರೀ ಕಸ ಕಡ್ಡಿ ಧೂಳು ದುಮ್ಮ, ಥರದ್ದು ಇಲ್ಲ. ಮಾಡಿದ್ದೆ ಪುರುಸತ್ತೇ ಇಲ್ಲ. ಹುಡ್ಸಿದ್ದೆ ನಮಗೆ ಹೆಸರಿಟ್ಟು ಹೆಸರಿಡ್ತಿರೋದೇ ನಾನು. ಇವ್ರು ಹುಡ್ಸ್ಕೊಂಡು ತಗೊಂಡು ಬಂದು ಮುಂದೆ ಹಾಕ್ತಿರೋದು.
ಇದೆಲ್ಲ ಬರೀ ಕಸ ಕಡ್ಡಿ. ಈ ಮನಸ್ಸು ಮಾಡಿದಂಥ ಮೋಸ ನಿನ್ನ ಜವಸತ್ವವನ್ನೆಲ್ಲ ತಗೊಂಡು ಬಿಡ್ತು, ತಿಂದು ಬಿಡ್ತು. ಕಬ್ಬನ್ನು ತಿಂದು ಸಿಪ್ಪೆಯನ್ನು ಉಗಿದಂಗೆ ಉಗಿದು ಬಿಡ್ತು. ಏನಿಲ್ಲ, ಸಪ್ಪಾಗಿ ಬಿದ್ದುಬಿಟ್ಟು ಏನೊಂದು ಕೆಲಸಕ್ಕೂ ಬರಲಾರ್ದಿನ ನಿನ್ನ ಮನುಷ್ಯತ್ವನ ಜೀವನ ಹಾಳು ಮಾಡ್ಕೊಳ್ಬಿಟ್ಟು. ಅಖೇಲ ಬೈಟ್ ಅಂತಾರೆ, ಒಬ್ಬನಾಗಿ ಕೂತ್ಕೊಳ್ಳಯ್ಯ. ಒಳ್ಳೆ ನಿದ್ರೆ ಬರುತ್ತೆ. ಆ ನಿದ್ರೆ ಒಳಗೆ ನೀನು ಒಬ್ಬನಾಗಿರ್ತೀಯ, ಇಲ್ಲ ಇಬ್ಬರಾಗಿರ್ತೀರ, 10 ಮಂದಿ ಆಗಿರ್ತೀರ. ಅವಾಗ ಅಲ್ಲಿ ಯಾವ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಮರಿಯಿಲ್ಲ. ಒಳ್ಳೆ ನಿದ್ರೆ ಒಳಗೆ ಯಾವನು ಇರ್ತಾನೆ? ಏನೂ ಇಲ್ಲ, ಶೂನ್ಯ. ಆದರೆ ಆ ಸ್ಥಿತಿ ಎಷ್ಟು ಆನಂದವಾಗಿರ್ತದೆ, ಎಂಥ ಶಾಂತಿಯುತವಾಗಿ ಖುಷಿಯಾಗಿ ಇರ್ತದೆ. ಅದನ್ನು ಜ್ಞಾಪಿಸ್ಕೋಬೇಕು. ಅಂಥ ವೇಳೆಯನ್ನು ಕಳ್ಕೊಂಡ್ಬಿಟ್ವಿ. ನಾವೇ ಬಲೆಯಲ್ಲಿ ಬಿದ್ದುಬಿಟ್ವಿ. ನಮ್ಮ ಜೀವಿತಕ್ಕೆ ನಾವೇ ಮುಪ್ಪು ತಂದುಕೊಂಡು ಬಿಟ್ವಿ. ಬಚಾವಾಗುವ ಯುಕ್ತಿಯನ್ನು ಸದ್ಗುರು ತೋರಿಸಿಕೊಟ್ಟರೂ ಕೂಡ ಅದನ್ನು ನಾವು ಅನುಸರಣೆ ಮಾಡಲಾರದೆ ಮತ್ತಷ್ಟು ನಮ್ಮ ದೈಹಿಕ ಶಕ್ತಿ, ಆತ್ಮಶಕ್ತಿ, ಬುದ್ಧಿಶಕ್ತಿ ಎಲ್ಲವನ್ನು ಈ ಸುಳ್ಳಾದಂಥ ಪ್ರಪಂಚ ಕಾರ್ಯದಲ್ಲಿ ಇಟ್ಟು ನಷ್ಟವಾಗಿ ಆ ಕೈರಿಗೆ ಯಾರಿಗೂ ಇನ್ನೇನೂ ಸಿಕ್ಕಲಿಲ್ಲ. ಈಗಲಾದರೂ ನೀನು ಒಬ್ಬನಾಗಿ ಕೂತ್ಕೋ, ಒಬ್ಬನಾಗು. ಸ್ತ್ರೀ ಏನು ಪುರುಷರೇನು ಯಾರಿಗಿಲ್ಲಿ ಏನೂ ಸಿಕ್ಕುವುದಿಲ್ಲ. ಸುಮ್ಮನೆ ಎಲ್ಲ ಬರೀ ಮೋಸದ ಓಡಾಟ. ಈ ಮೋಸದ ಓಡಾಟದಲ್ಲಿ ಜನ್ಮ ನಷ್ಟಪಡಿಸಿಕೊಳ್ಳುವುದಕ್ಕಿಂತ ಯಾವುದೇ ಒಂದು ಸತ್ಯದ ಕಾರ್ಯವನ್ನು ಮಾಡಿ ಆ ಶಾಶ್ವತದ ಸ್ಥಿತಿಯನ್ನು ಹೊಂದುವಂತಹ ಒಂದು ಯೋಗವನ್ನು ನಾವು ಕಲ್ತ್ಕೊಂಡು ಮಾಡಬೇಕೀಗ. ಅದೇ ಸುಮ್ಮನೆ ಕೂತು ಧ್ಯಾನ ಮಾಡು. ಧ್ಯಾನ ಅಂದರೆ ಏನು ಚಿಂತನೆಯೇ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಬಿಡೋದು. ಬರ್ತವೆ ಮೊದಲಿಗೆ ನಾವು ಮಾಡಿದವೆಲ್ಲ, ಮಾಡದೇ ಇರೋವೆಲ್ಲ, ಅಂದ್ಕೊಂಡೇ ಇರೋವೆಲ್ಲ ಸಿನಿಮಾ ನೋಡ್ದಂಗೆ ಬರ್ತವೆ. ಒಂದೊಂದೇ ಬರ್ತವೆ. ಬಂದು ಏನಾಗ್ತವೆ ಅಂದರೆ, ನೀನಾದರೂ ಸ್ನೇಹ ಮಾಡಿದರೆ ನಿನ್ನ ನಿಲ್ಲತ್ವೆ, ನೀನು ಸ್ನೇಹ ಮಾಡಲಿಲ್ಲ ಅಂದರೆ ಹೊರಟೋಗ್ತವೆ. ಇವೆಲ್ಲ ಚಿಂತನೆಗಳು, ಆಲೋಚನೆಗಳು ಎಲ್ಲ ಸ್ವಲ್ಪ ಕಾಲ ಹಾಗೆ ಬಂದು ತೆರೆಯಂತೆ ಬಂದು ನೀನಾದರೂ ಸ್ನೇಹ ಮಾಡಲಾರ್ದೆ ನಿಶ್ಚಲವಾಗಿದ್ದೆ ಅಂದರೆ ಅವೇ ಎಲ್ಲ ಒಂದೊಂದು ಬಿಟ್ಕೊಟ್ಟೋಗುತ್ತೆ, ಏನೂ ಇರಲ್ಲ. ಆವಾಗ ಅಂತರಂಗ ಕ್ಲಿಯರಾಗಿರುತ್ತೆ, ಅಲ್ಲಿ ಏನು ಗಂದರಗೋಳ ಇರುವುದಿಲ್ಲ. ಆ ಟೈಮ್ನೊಳಗೆ ಆ ಓಂಕಾರದ ಧ್ವನಿ ಸ್ವರೂಪಿ ಪರಮಾತ್ಮನು ಪ್ರಕಟವಾಗ್ತಾನೆ. ಇದನ್ನು ಸಾಕ್ಷಾತ್ಕಾರ ಅಂದರೆ. ಆ ಧ್ವನಿ ಪ್ರಕಟವಾಗಿದೆ ಅಂದರೆ ಅದರ ಆನಂದವೇ ಬೇರೆ. ಅದು ಅನುಭವ ಮಾಡಿದವನಿಗೆ ಗೊತ್ತಾಗ್ತದೆ, ಬರೇ ಹೇಳಿದರೆ ತಿಳಿಯುವುದಿಲ್ಲ. तज आलस निद्रा काहिली, तू लगन लगा ले शब्द की. ಈಗ ನಾನು ಹೇಳಿದಾಗೆ ಧ್ಯಾನದಲ್ಲಿ ಕೂತಾಗ ನಿದ್ರೆ ಬರ್ತದೆ, ಆಲಸ್ಯವಾಗ್ತದೆ. ಅವಾಗ ಇಲ್ಲ ಸಣ್ಣದು ರೋಗಗಳು ಕಾಣಿಸ್ಕೊಂತವೆ. ಮಂಡಿ ನೋವುಗಳು ಅನ್ನೋದು, ನಡುವೆ ನೋವು ಅನ್ನೋದು, ತಲೆನೋವು ಅನ್ನೋದು, ಇವೆಲ್ಲ ಬರ್ತವೆ. ಇದೆಲ್ಲ ಮನಸ್ಸು ಮಾಡುವ ಮೋಸಗಾರಿಕೆ. ನಿನ್ನ ಏಕಾಗ್ರತೆಯನ್ನು ನಷ್ಟಪಡಿಸಿ ಮತ್ತೆ ಈ ಪ್ರಪಂಚದಲ್ಲಿ ತಳ್ಳಲಿಕ್ಕಾಗಿ ಆ ಪ್ರಪಂಚ ಇಂಥವೆಲ್ಲ ಹುಟ್ಟಿಸ್ತವೆ, ಆ ಮನಸ್ಸು ಹುಟ್ಟಿಸ್ತದೆ. ಅದರ ಕಡೆಗೆ ಲಕ್ಷ್ಯ ಕೊಡಬೇಡ, ಅದನ್ನು ಸಹನೆ ಮಾಡು. ಅವೆಲ್ಲ ಬರ್ತಾ ಇದ್ದರೆ ಆಗಲಿ, ಬರಲಿ. ಇದು ಹೇಗೆ ಬಂತು ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿ. ನಿದ್ರಾ ಇದು ಯಾಕೆ ಬಂತು ನನಗೆ? ಅರ್ಜುನ ಧ್ಯಾನದಲ್ಲಿ ಕೂತಾಗಿ ಪ್ರಶ್ನೆ ಮಾಡಿಕೊಳ್ತಿದ್ದ. ಭಗವದ್ಗೀತಾ ಕೇಳುವುದಕ್ಕೂ ಮುಂಚಿತೆಯೇ
ಕೃಷ್ಣನ ಸಹವಾಸ ಆಗುವುದಕ್ಕೆ ಮೊದಲೇ ಅವನು ತನ್ನಲ್ಲಿ ಈ ಪ್ರಶ್ನೆ ಮಾಡಿಕೊಳ್ತಿದ್ದ, ಈ ನಿದ್ರಾ ಯಾಕೆ ಬರ್ತದೆ, ಈ ಹಸಿವು ಯಾಕಾಗ್ತದೆ, ಇವು ಇರಲಾರ್ದೇ ಇರಬಹುದಲ್ವೇ ಅಂಥೇಳಿ ಅದನ್ನು ಪ್ರತಿನಿತ್ಯ ಧ್ಯಾನದಲ್ಲಿ ಕೂತು ಸಾಧನೆ ಮಾಡ್ತಿದ್ದ. ಅವನಲ್ಲಿ ಕೃಷ್ಣ ಬೋಧ ಜಾಗೃತಿ ಆಗುವುದಕ್ಕೆ ಯೋಗ್ಯತೆ ಸಿದ್ಧವಾಯಿತು. ಪರಮಾತ್ಮನು ಪ್ರಕಟವಾಗಿ ಅವನಿಗೆ ಆ ಯೋಗ್ಯತೆಗೆ ತಕ್ಕಂತಹ ಫಲವನ್ನು ಕೊಟ್ಟು, ಅದನ್ನೇ ರಾಧಾಸ್ವಾಮಿಗಳು ಏನಂತಾರೆ, ಪ್ರತಿ ದಿವಸ ಸಾಧನೆ ಮಾಡ್ತಾ ಇರು. ಇವೆಲ್ಲ ಸಾಧನೆ ಮಾಡ್ತಾ 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 ಏನಾಗ್ತದೆ ಅಂದರೆ ಒಂದೊಂದು ಈ ಗುಣಗಳೆಲ್ಲ ಬಿಟ್ಟು ಹೋಗ್ತವೆ. ನಿದ್ರಾ, ಆಲಸ್ಯ, ಸೋಮಾರಿತನ, ಹಸಿವು, ಸಂಕಟ, ನೀರಡಿಕೆ, ಈ ದೇಹಕ್ಕೆ ಸಂಬಂಧಪಟ್ಟಂತಹ ಈ ವೃತ್ತಿಗಳೆಲ್ಲ ಒಂದೊಂದು ಕಮ್ಮಿ ಆಗಿಬಿಡ್ತವೆ. ಇವೆಲ್ಲ ಹೊರಟು ಹೋದಾಗ ಏನಾಗತ್ತಪ್ಪ, ಇವೆಲ್ಲ ಹೊರಟೋಯ್ತು ಅನ್ನೋದಕ್ಕೆ ಪ್ರಮಾಣವೇನು? ನಿನ್ನ ಶರೀರ ಹಗುರವಾಗಿ ಹೋಗ್ತದೆ, ಇದರ ವೆಯ್ಟ್ ತಗ್ಗಿ ಹೋಗ್ತದೆ. ಇದರ ತೂಕ ತಗ್ಗಿ ಹೋಯಿತು ಅಂದರೆ ಇದರಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜೀವಾತ್ಮನು ಸಹಜವಾಗಿ ನಿರಾಯಾಸವಾಗಿ ಮೇಲಕ್ಕೆ ಬರ್ತಾನೆ. ಈ ತೂಕವೆಲ್ಲ ಇದೆ ಅಂದರೆ ಅದನ್ನು ಹೊತ್ಕೊಂಡು ಜೀವಿ ಮೇಲಕ್ಕೆ ಬರಬೇಕಂದ್ರೆ ಎಷ್ಟು ಕಷ್ಟ, ತೂಕ ಹೊತ್ಕೊಂಡು ಬೆಟ್ಟ ಹತ್ತಬೇಕಂದ್ರೆ ಎಷ್ಟು ಕಷ್ಟ. ಹಾಗೆಯೇ ಈ ಗುಣಗಳಿಂದ ಕೂಡಿರತಕ್ಕಂತಹ ತೂಕ ಏನಿದೆಯೋ, ಈ ಪ್ರಪಂಚದ ಕೋರಿಕೆಗಳು, ಆಶತ್ರಯಗಳು, ಇವೆಲ್ಲ ಏನಿದೆಯೋ ಇವೆಲ್ಲ ಬರ್ಡನ್, ನಾವೇ ಹೊತ್ಕೊಂಡಿರೋ ಕಸ ಕಡ್ಡಿ. ಇವುಗಳನ್ನೆಲ್ಲ ಪ್ರತಿ ದಿವಸ 1 ಗಂಟೆ 2 ಗಂಟೆ ಹೊತ್ತು ಒಂದು ಕಡೆಗೆ ಬಿಸಾಕ್ಬಿಡಯ್ಯ. ಇದನ್ನು ಯಾರು ತಗೊಂಡು ಹೋಗ್ತಾರೆ? ಎಲ್ಲರ ಹತ್ರಲ್ಲೂ ಇದೇ ಕಸನೇ ಇರೋದು, ಇದು ಯಾರೂ ತಗೊಂಡು ಹೋಗಲ್ಲ. ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಟ್ರೆ ನಂದು ಯಾರನ್ನ ಹೊತ್ಕೊಂಡು, ಏನದೇ ನಿಂದು ಹೊತ್ಕೊಂಡು ಹೋಗೋಕ್ಕಲ್ಲಿ ಬರೀ ಈ ಕಸ ಕಡ್ಡಿನೇ ಇರೋದು. ನಿನ್ನ ಅಂಗಡಿ ಬಾಗಿಲು ತೆಗೆದು ವ್ಯಾಪಾರಕ್ಕೆ ಇಟ್ಟರೆ ಬರೀ ಕಾಮ, ಕ್ರೋಧ, ಲೋಭ, ಮೋಹಾದಿಗಳನ್ನು ಸ್ವರ್ಕೆ ಇದೆಯಾಗಲಿ, ಅಲ್ಲಿ ಸಂತೋಷ, ಕ್ಷಮಾ, ಶೀಲ, ನಾನಾ ಭಕ್ತಿ, ವೈರಾಗ್ಯ ಅನ್ನೋ ಸ್ವರ್ಕೆ ಇಲ್ಲ. ಭಯವಾಕಿ ಹೋಗಲಿ, ಯಾರು ಹೊತ್ಕೊಂಡು ಹೋಗಲಿ, ಯಾವನು ಹೊತ್ಕೊಂಡು ಹೋಗಲ್ಲ. ಎಲ್ಲರ ಮನೆಗೂ ಇದೇ ತುಂಬಿರ್ತಾವೆ. ನಿಂದ್ಯಾರಿಗೆ ಬೇಕು? ನಿನ್ನ ಹೊಲಸು. ಇಂಥ ಹೊಲಸಿನಲ್ಲಿ ನಾವು ವಿನಾಕಾರಣವಾಗಿ ಜನ್ಮವನ್ನು ಕಳೀತಾ ಇದ್ದೀವಿ. ಇದರಿಂದ ಸ್ವಲ್ಪ ಮೇಲಕ್ಕೆ ಬರೋಣ. ಈ ದುರ್ಗಂಧದ ಸ್ಥಾನದಿಂದ ನಾವು ಬಿಡುಗಡೆಯಾಗಿ ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಸ್ವೇಚ್ಛೆಯಿಂದ ಆನಂದ ಕೊಡ್ತಕ್ಕಂಥ, ನಿರಾಳವಾಗಿರ್ತಕ್ಕಂಥ ಸ್ಥಾನದಲ್ಲಿ 1 ಗಂಟೆ ಹೊತ್ತು ವಾಸ ಮಾಡೋಣ. ಅದೇ ಧ್ಯಾನ. ಈ ಕೆಳಗಿನ ಸ್ಥಾನಗಳನ್ನೆಲ್ಲ ಹೀಗೆ ಬಿಡ್ತಾ 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 ಬಂದಾಗ ನಿನಗೆ ಭೂಮಧ್ಯ ಸ್ಥಾನದಲ್ಲಿ ಬರುವ ಸಾಮರ್ಥ್ಯ, ಶಕ್ತಿ ಸಿಕ್ಕುತ್ತೆ. ಯಾಕಂದರೆ ಇವೆಲ್ಲ ಬಿಟ್ಟು ಹೋದವಲ್ಲ, ಆಟ ಮಾಡುವಂಥ ದುರ್ಗುಣಗಳೆಲ್ಲ ಒಂದೊಂದು ಹೋಗ್ಬಿಟ್ಟು, ಯಾವ ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ಇದ್ದುವೋ ಅವೆಲ್ಲವೂ ಧ್ಯಾನ ಮಾಡ್ತಾ ಮಾಡ್ತಾ, ಧ್ಯಾನ ಅನ್ನೋದೊಂದು ಬೆಂಕಿ, ಆ ಬೆಂಕಿಯಲ್ಲಿ ಇವೆಲ್ಲ ಸುಟ್ಟು ಹೋಗ್ತವೆ. ಆಗ ನಮ್ಮ ಚೈತನ್ಯ ಶಕ್ತಿ ಸಹಜವಾಗಿ, ಯಾರಾದ್ರು ಸಾಕಡ್ಡಿ ತಿನ್ನೋದು, ಕೆಮ್ಮೋದು. ಈ ತಾಮಸ, ರಾಜಸ, ಸಾತ್ವಿಕ ಅಂತಕ್ಕಂಥ ಗುಣಾದಿಗಳೆಲ್ಲವೂ ನಮ್ಮ ಆಹಾರದ ದೋಷ, ನಮ್ಮ ವ್ಯವಹಾರದ ದೋಷ. ಇವುಗಳೆಲ್ಲವೂ ದೂರ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂದರೆ ಹಗೂರವಾಗಿ ಹೋಗ್ತದೆ.
ಆಗ ನಮ್ಮ ಪ್ರಾಣಶಕ್ತಿ ಸಹಜವಾಗಿ ಮೇಲಕ್ಕೆ ಬರ್ತದೆ. ಅದಕ್ಕೆ ಪ್ರಾಣಾಯಾಮ ಬೇಡ, ಅಷ್ಟಾಂಗ ಯೋಗಗಳು ಬೇಡ, ಮೂಗು ಮುಚ್ಚೋದು ಬೇಡ, ಏನು ಬೇಡ, ಸಹಜವಾಗಿ ಮೇಲಕ್ಕೆ ಬರ್ತದೆ. ಇವೆಲ್ಲ ಹಾಕಿ ತುಳಿದು ಬಿಟ್ಟಿದೆ ನಮ್ಮನ್ನು ಕೆಳಕ್ಕೆ. ಅದಕ್ಕಾಗಿ ನಮಗೆ ಮೇಲಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಪ್ರತಿನಿತ್ಯದ ಅಭ್ಯಾಸದಿಂದ ಇವೆಲ್ಲ ಹೊರಟೋಗುತ್ತೆ, ಬಿಟ್ಟು ಹೋಗ್ತವೆ. ನಮ್ಮ ಚೈತನ್ಯ ಹಗುರವಾಗಿ ಸಹಜವಾಗಿ ಮೇಲಕ್ಕೆ ಬರ್ತದೆ. ಸ್ವಲ್ಪ ಪ್ರಪಂಚದ ಗಮನ, ಸ್ವಲ್ಪ ಶಾರೀರಿಕ ಗಮನ, ಇವೆರಡು ಸ್ವಲ್ಪ ಮರೀರಿ, ನಮ್ಮ ಅಂತರದಲ್ಲಿ ಆ ಶಬ್ದ ಪ್ರಕಟವಾಗೋದು ಗೊತ್ತಾಗ್ತದೆ. ಇದಕ್ಕೆ ಎಷ್ಟೊತ್ತು ಬೇಕು ಅಂದರೆ ಹಿಂದಿನ ಯುಗಾದಿ ಪ್ರಮಾಣಗಳು ನಮಗೆ ಅನಾವಶ್ಯಕ. ಇವಾಗಿನ ಯುಗದ ಪ್ರಮಾಣ 1.5 ಗಂಟೆ ಹೊತ್ತು. 1.5 ಗಂಟೆ ಹೊತ್ತು ಸ್ಥಿರವಾಗಿ ಕೂಡುವ ಅಭ್ಯಾಸವನ್ನು ನಾವು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಅಂತರದಲ್ಲಿ ಆ ಸದ್ಗುರು ಸ್ವರೂಪಿ ಶಬ್ದರೂಪಿ ಸದ್ಗುರು ಪ್ರಕಟವಾದ. पांच शब्द घट में बजे, यह निर्णय कर ले शब्द की. ಅನೇಕ ವಿಧವಾದಂತಹ ಶಬ್ದಗಳಿರಬಹುದು. ಅದರಲ್ಲಿ ಮುಖ್ಯವಾದದ್ದು 5 ವಿಧವಾದಂತಹ ಶಬ್ದಗಳು. ಒಂದು ಗಂಟೆಯ ನಾದವಾಗಲಿ, ಒಂದು ಶಂಖದ ನಾದವಾಗಲಿ ಆಲಿಸಿ ಕೇಳಿದರೆ ಇನ್ನೆಲ್ಲ ಬೈತರೆ ನಾದಗಳು ತಾನಾಗ್ತಾನೆ ನಮ್ಮಲ್ಲಿ ಪ್ರಕಟವಾಗುತ್ತೆ. ಆ ನಾದದಲ್ಲಿ ರಾಗಾತ್ಮಕ ಬುದ್ಧಿಯನ್ನು ಹೋಗಲಾಡಿಸಿ ಅನುರಾಗವನ್ನು ಹುಟ್ಟಿಸುವ ಶಕ್ತಿ ಇದೆ. ಅಂದರೆ ಭಗವದ್ ಪ್ರೇಮವನ್ನು ಹುಟ್ಟಿಸುತ್ತೆ. ಆ ಭಗವದ್ ಪ್ರೇಮ ನಿನ್ನಲ್ಲಿ ಜಾಗೃತಿ ಆದಾಗ ಹೊರಗಿನ ಪ್ರಪಂಚದಲ್ಲಿ ಏನನ್ನು ನೀನು ನೋಡಿದರೂ ಕೂಡ ಎಲ್ಲವೂ ಭಗವತ್ ಶಕ್ತಿಯಾಗಿ ಕಾಣಿಸುತ್ತೆ. ಆಗಲೇ ದ್ವೈತ ಭಾವಗಳು ದೂರ ಆಗೋದು. ನಾನು ನೀನು ಅಂತಕ್ಕಂಥ ದ್ವೈತ ಭಾವ ಹೋಗ್ತದೆ. ಎಲ್ಲವೂ ಒಂದೇ ಇದಾಗಿ ಆ ಪರಮಾತ್ಮನ ಎಲ್ಲತ್ರಲ್ಲೂ ಇದ್ದಾನೇನು ಕಾಣುತ್ತೆ. ಸಮತ್ವಂ ಯೋಗ ಮುಚ್ಚತೆ ಅಂತಾನೆ ಕೃಷ್ಣ. ಹೀಗೆ ಧ್ಯಾನ ಮಾಡ್ತಾ ಸಮತ್ವ ಸ್ಥಿತಿಯಾಗಿ ಹೋಗ್ತದಪ್ಪ. ಭೇದ ಭಾವಗಳು ಹೊರಟೋಗ್ತದೆ. ಭೇದ ಭಾವಗಳು ಹೊರಟಿದ್ದಕ್ಕಾಗಿ ನಿರ್ಭಯತ್ವ ಪ್ರಾಪ್ತಿ ಆಗ್ತದೆ. ನಿರ್ಭಯತ್ವದಿಂದ ಮನಸ್ಸು ಸ್ಥಿರವಾಗ್ತದೆ. ಸ್ಥಿರವಾದಂತಹ ಮನಸ್ಸಿನಲ್ಲಿ ಆ ಪ್ರಕಾಶ ಅಥವಾ ಧ್ವನಿ ಪ್ರಕಟವಾಗಿ ಅದರೊಳಗೆ ಅವನು ಸೇರಿ ಹೋಗ್ತಾನೆ. गुरु ज्ञान बताया शब्द का, तू हो जा ಧ್ಯಾನಿ ಶಬ್ದ ಕೀ. ಇದರ ಮರ್ಮವನ್ನು ನಾನು ನಿನಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ತಡ ಯಾಕೆ ಮಾಡ್ತೀನಿ, ನಿಧಾನ ಯಾಕೆ ಮಾಡ್ತೀನಿ? ಹಚ್ಚಿಬಿಡು ಆ ಧ್ಯಾನವನ್ನು ಈಗಿಂದೀಗಲೇ. ಅದು ಪ್ರಕಟವಾಗೋವರೆಗೂ ಇನ್ನು ಮುಂದಕ್ಕೆ ಇನ್ನೇನು ನಾನು ಬಿಡುವುದಿಲ್ಲ ಅಂತ ಹೇಳಿ ಅದೇ ಒಂದು ಉದ್ದೇಶ, ಗುರಿ, ಧ್ಯೇಯ ಇಟ್ಟು ಅಭ್ಯಾಸದಲ್ಲಿ ನಿರತನಾಗು. ಅದಕ್ಕೆ ನಾನು ಸಹಾಯತೆ ಕೊಡ್ತೀನಿ ಅಂತ. मैं शब्द शब्द बहुतक कहा, कोई न माने शब्द की. ಈ ಶಬ್ದದ ಮಹಿಮೆಯನ್ನು ಅನೇಕ ವಿಧವಾಗಿ ಅನೇಕ ಸಲ ನಾನು ನಿನಗೆ ತಿಳಿಸಿದೆ. ಆದರೆ ನೀನು ಮನ್ನಿಸಿ ಕೇಳಲಿಲ್ಲ, ಉದಾಸೀನ ಮಾಡಿಬಿಟ್ಟು. जन्म अखारत खो दिया, जो चढ़े न घाटी शब्द की. ಆ ಗೃಹಮಧ್ಯ ಸ್ಥಾನದ ಪವಿತ್ರವಾದಂತಹ ಒಂದು ಜಾಗದಲ್ಲಿ ಆಗ್ತಿರ್ತಕ್ಕಂತಹ ಆ ಓಂಕಾರದ ಧ್ವನಿಯನ್ನು ನೀನು ಕೇಳಬೇಕಾಗಿತ್ತು. ಅದರ ಹತ್ತಿರಕ್ಕೆ ಬಂದಿದ್ದಿ. ಇವಾಗ ನೀನು ಅದರ ಹತ್ತಿರದಲ್ಲೇ ಇದ್ದಿ. ನಿನ್ನನ್ನು ಈ ಮನಸ್ಸು ಎಳೀತಾ ಇದೆ.
ಭ್ರೂಮಧ್ಯದ ಸ್ಥಾನದಲ್ಲಿ ನೀನು ಇದ್ದಿ. ಆದರೆ ನಿನ್ನ ಲಕ್ಷ್ಯವನ್ನು, ನಿನ್ನ ಭಾವನೆಯನ್ನು ಈ ಮನಸ್ಸು ಏನು ಮಾಡ್ತಾ ಇದೆ ಅಂದರೆ ಈ ಕೆಳಗಡೆ ಪ್ರಪಂಚದ ಕಡೆಗೆ ಎಳೀತಾ ಇದೆ. ಹೋಗಲೇ ಬೇಡವೇ ಅನ್ನುವಂಥ ದ್ವಂದ್ವ ಸ್ಥಿತಿಯೊಳಗೆ ಇದ್ದಿ. ಇಂತಹ ಒಂದು ಅಪಾಯದ ಸ್ಥಿತಿ ಇರುವಾಗ ಆ ಪರಮಾತ್ಮನ ಕೃಪೆಯಿಂದ ತಾನು ಶಬ್ದರೂಪಿಯಾಗಿ ನಿನ್ನ ಹತ್ತಿರದಲ್ಲಿ ಬಂದು ಹಿಡ್ಕೋ ನನ್ನ ಕೈ ಅಂತ. ಈಗ ನಾನು ಬಂದಿದ್ದೀನಿ, ನನ್ನ ಸಹವಾಸ ನೀನು ಮಾಡು, ಇಲ್ಲಂದರೆ ಈ ಜನ್ಮ ನಷ್ಟವಾಗಿ ಹೋಗ್ತದೆ, ಮನಸ್ಸು ಮಾತು ಕೇಳಿ ತಿರ್ಗಾ ಕೆಳಕ್ಕೆ ಇಳಿಬೇಡ ಅಂತ. राधा स्वामी कह कह चुप हुआ, बिन भाग न धारा शब्द की. ಇಷ್ಟು ತಿಳಿಸಿ ಏನಂತಾರೆ ರಾಧಾ ಸ್ವಾಮಿಗಳು, ನಾನು ಯಾವುದೂ ಮುಚ್ಚಿಡಲಿಲ್ಲ. ನೀನು ಹಿತಕ್ಕಾಗಿ ನನ್ನಲ್ಲಿ ಏನದು ಇತ್ತು ರಹಸ್ಯ ಅವೆಲ್ಲವನ್ನೂ ನಿನಗೆ ಹೇಳಿಬಿಟ್ಟಿದ್ದೀನಿ. ಇದನ್ನು ಮಾಡಿ ಭಾಗ್ಯಶಾಲಿ ಆಗ್ತೀಯಾ ಆಗು, ಇಲ್ಲ ಮನಸ್ಸಿನ ಮಾತು ಕೇಳಿ ದೌರ್ಭಾಗ್ಯದಲ್ಲಿ ಹೋಗ್ತೀನಿ ಅಂದರೆ ಹೋಗೋದಕ್ಕೆ ನಾನೇನು ಮಾಡಿ. ಆಗೋಯ್ತು.